ಹರೇ ಕೃಷ್ಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಎಲ್ರು ಹೇಳಿ ದಯವಿಟ್ಟು ಆದಷ್ಟು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ನಾಮಾಪರಾಧ 10 ನಾಮಾಪರಾಧಗಳ ಬಗ್ಗೆ ನೋಡಿ ಅದನ್ನು ಮುಗಿಸಿದ್ವಿ. ಸೊ ಇವತ್ತು ಈಗ ಶಾಸ್ತ್ರಗಳಿಂದ ಬಂದ ಮಹಿಮೆಗಳು ನೋಡಿದ್ವಿ. ವಿವಿಧ ಪುಸ್ತಕಗಳಲ್ಲಿ ಹರಿನಾಮ ಚಿಂತಾಮಣಿ ನೋಡ್ತಾ ಇದ್ದೇವೆ. ಮತ್ತೆ ಇವತ್ತು ಜಪ ವಿಚಾರ ಸಂಕೀರ್ಣ ಸೆಮಿನಾರ್ 1ನೇ ಸೆಮಿನಾರ್. ಸೊ ಅದನ್ನು ಸರಿಯಾಗಿ ನೋಡೋಣ. ಇವತ್ತಿನ ಅಭ್ಯಾಸವನ್ನು ಮಾಡಿದರೆ ಜಪ ತುಂಬಾ ತುಂಬಾ ಇಂಪ್ರೂವ್ ಆಗ್ತದೆ. ಅದಕ್ಕಾಗಿ ಹೇಗೆ ಈ ಜಪವನ್ನು ಇಂಪ್ರೂವ್ ಮಾಡೋದು ನೋಡೋಣ ಇವತ್ತು. ಸೊ ಜಪ ವಿಚಾರ ಸಂಕೀರ್ಣ 1 ಅಥವಾ ಜಪ ಸೆಮಿನಾರ್ 1. ಸೊ ಈಗ ಇದು ವಿಧಾನ ಹೇಗಿದೆ ಅದರ ಬಗ್ಗೆ ನೋಡೋಣ. ಸೊ ಜಪ ಮಾಡುವ ವಿಧಾನ, ಅದರಲ್ಲಿ ಪ್ರಾಥಮಿಕವಾಗಿ ನಾಮ ಅಪರಾಧ ಸ್ತರದಲ್ಲಿ ಜಪ ಮಾಡ್ತಾ ಇರ್ತೇವೆ. ಸೊ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಪ್ರಾಕ್ಟಿಕಲ್ ಅಂದ್ರೆ ಕಾರ್ಯಶೀಲ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಒಂದು ಉದಾಹರಣೆ. ಈಗ ಇಲ್ಲಿ 10 ಜನ ನಾವು 10-11 ಜನ ನಾವು ಇದ್ದೇವೆ. ಸೊ ಅವರಿಗೆ ಈಗ ಮಿತ್ರರು ಇದ್ದಾರೆ ಅಂತ ಭಾವಿಸೋಣ. ಪ್ರತಿಯೊಬ್ಬರಿಗೂ ನಮ್ಗೆಲ್ರಿಗೂ ಒಬ್ಬೊಬ್ರು ಮಿತ್ರರಿದ್ದಾರೆ. ಸೊ ಆ ಮಿತ್ರ ಏನಾಗಿದೆ ಅಂದ್ರೆ ಆ ಮಿತ್ರರ ಜೊತೆ ಯಾವುದೋ ಒಂದು ಕಾರಣಕ್ಕಾಗಿ ಮನಸ್ತಾಪ ಆಗಿಬಿಡ್ತು ಅಂತ ಭಾವಿಸೋಣ. ಸುಮಾರು ವರ್ಷಗಳ ಹಿಂದೆ, ಒಂದು 10-15 ವರ್ಷಗಳ ಹಿಂದೆ ಮನಸ್ತಾಪ ಆಗಿ ನಾವು ಆ ಸಂಬಂಧ ಏನಿದೆ ಆ ಮಿತ್ರನ ಜೊತೆ ಅದನ್ನು ನಾವು ಕಡಿತಗೊಳಿಸಿದ್ದೇವೆ ಅಂತ ತಿಳ್ಕೊಳ್ಳೋಣ. ಆ ಕಡಿತಗೊಳಿಸಿದ ಮಿತ್ರನ ಬಗ್ಗೆ ತುಂಬಾ ಮೊದಲು ಪ್ರೀತಿ ಇತ್ತು. ಆಮೇಲೆ ಏನ್ ಅನ್ನಿಸ್ತದೆ, ಸ್ವಲ್ಪ ಸಮಯದ ನಂತರ
ಓಕೆ, ನಾನೀಗ ಆ ಮಿತ್ರನಿಗೆ ಏನೋ ಒಂದು ಕಾರಣದಿಂದ ಆ ಸಂಬಂಧ ಕಡಿದು ಹೋಗಿದೆ. ಈಗ ನಾನು ಅದನ್ನು ಮರು ಸ್ಥಾಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಭಾವಿಸಿ ಆ ಮಿತ್ರನಿಗೆ ಕರೆ ಕೊಡ್ತಾನೆ. ಏನು? ಆ ಮತ್ತೆ ನಾವು ಮಾತನಾಡ್ಲಿಕ್ಕೆ ಆರಂಭ ಮಾಡೋಣ. ಉದಾಹರಣೆಗೆ ಅವನು ಬರ್ತಾನೆ. ಕರೆದ ತಕ್ಷಣ ಆ ಮಿತ್ರ ಬಂದ ಅಂತ ಭಾವಿಸೋಣ. ಆ ಮಿತ್ರ ಬಂದಾಗ ನಾವು ಅವನು ಬಂದು ಏನು ಪ್ರಾಥಮಿಕವಾಗಿ ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ನಮ್ಮ ಜೊತೆ ಮತ್ತೆ ಸಂಬಂಧವನ್ನು ಮರುಸ್ಥಾಪನೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾನೆ. ಆದ್ರೆ ಅವನು ಮಾತನಾಡಬೇಕಾದ್ರೆ ನಾವು ಅವನ ಬಗ್ಗೆ ಗಮನನೇ ಕೊಟ್ಟಿಲ್ಲ, ಅವನ ಮಾತುಗಳನ್ನು ಕೇಳ್ತಾ ಇಲ್ಲ. ಆವಾಗ ಅವನಿಗೆ ಏನ್ ಅನಿಸುತ್ತದೆ? ಯಾರಾದ್ರೂ ಹೇಳ್ತೀರೋ? ಅವನ ಏನ್ ಕಡೆ ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಹ್ಮ್ ಪ್ರಣಾಮ್. ಹರೇ ಕೃಷ್ಣ. ಅವನ ಕಡೆ ಗಮನ ಕೊಡದೇ ಇದ್ರೆ ಅವನಿಗೆ ಬೇಜಾರಾಗುತ್ತೆ, ನಾನು ಯಾಕಾದ್ರೂ ಬಂದೆ ಅಂತ ಹಾ, ಬೇಜಾರ್ ಮಾಡ್ಕೋತಾನೆ. ಬೇಜಾರ್ ಮಾಡ್ಕೊಳ್ತಾನೆ. ಆಮೇಲೆ ಅವನ ಮನಸ್ಸಿನಲ್ಲಿ ಏನ್ ಭಾವನೆ ಬರುತ್ತೆ? ಬೇಜಾರ್. ನಿರ್ಲಕ್ಷ್ಯ ಮಾಡ್ತಾರೆ ಅಂತ, ನಿರ್ಲಕ್ಷ್ಯ ಮಾಡ್ತಾರೆ ನನ್ನನ್ನು. ಒಂದಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ಎಲ್ಲ ಯಾರಾದ್ರೂ ಭಕ್ತರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಹಾ, ಹರೇ ಕೃಷ್ಣ. ನನ್ನ ಹೃದಯಪೂರ್ವಕವಾಗಿ ನನ್ನ ಸ್ನೇಹ ಬೇಕಾಗಿಲ್ಲ ಈತನಿಗೆ, ಸುಮ್ಮನೆ ಹ್ಮ್ ತೋರ್ಪಟ್ಟು ಫೋನ್ ಮಾಡಿದ್ದಾನೆ ಅನ್ನೋ ಭಾವನೆ ಹಾ ಬರ್ತದೆ. ಹಾ ಇದು ಒಂದು ಭಾವನೆ ಬರ್ತದೆ. ಏನು? ಹ್ಮ್ ತುಂಬು ಹೃದಯದಿಂದ ಸಂಬಂಧವನ್ನು ಬೆಳೆಸ್ಲಿಕ್ಕೆ ನೋಡ್ತಾ ಇಲ್ಲ, ಸುಮ್ನೆ ಏನೋ ಒಂದು ಹ್ಮ್ ಆ, ಆ, ಏನೋ ಸುಮ್ನೆ ಕರಿತಾ ಇದ್ದಾನೆ ನನಗೆ ಅಂತ ಆ ಭಾವನೆನೂ ಬರುತ್ತೆ. ಒಂದು ನಿರ್ಲಕ್ಷ್ಯ ಭಾವನೆನೂ ಬರುತ್ತೆ, ಬೇಜಾರಾಗುತ್ತೆ. ಮತ್ತಿನ್ನೇನೇನು ಭಾವನೆ ಬರುತ್ತೆ? ಸರಿಯಾಗಿ ಸರಿಯಾಗಿ ಆಲೋಚನೆ ಮಾಡಿ. ಇದು ಪ್ರಾಕ್ಟಿಕಲ್. ಇದು ಎಷ್ಟೋ 10 ವರ್ಷ 15 ವರ್ಷದಿಂದ ಮಾತನಾಡ್ತಾ ಇಲ್ಲ. ನೀವು ಕರ್ದಿದ್ದೀರಾ ಅವನಿಗೆ. ಕರ್ದ ಮೇಲೆ ಅವ್ನ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ನೋಡ್ತಾ ಇದ್ದಾನೆ, ನಿಮ್ಮ ಹತ್ರ ಸಂಬಂಧ ಬೆಳೆಸ್ಲಿಕ್ಕೆ ನೋಡ್ತಾ ಇದ್ದಾನೆ. ನೀವು ಅವನ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ನೀವೆಲ್ಲೋ ನೋಡ್ತಾ ಇದ್ದೀರಿ, ಏನೋ ಅಂದ್ರೆ ಆಲೋಚನೆ ಮಾಡ್ತಾ ಇದ್ದೀರಿ. ಅವಾಗ ಏನಾಗ್ತದೆ? ಹರೇ ಕೃಷ್ಣ ಪ್ರಭುಜಿ, ಈ ಹಾ, ಸಂಬಂಧವನ್ನು ಬೆಳೆಸೋದ್ರೊಳಗೆ ಅರ್ಥ, ಈ ಹಾ ಸಂಬಂಧವನ್ನು ಮುಂದುವರಿಸೋದ್ರೊಳಗೆ ಅರ್ಥ ಇಲ್ಲ ಅನ್ನೋ ಒಂದು ನಿರ್ಣಯಕ್ಕೆ ಬರೋ ಸಾಧ್ಯತೆ ಇದೆ. ಅವನ್ ಸಂಬಂಧ ಬೆಳೆಸೋ ಅರ್ಥ ಇಲ್ಲ ಅಂತ ನಿರ್ಣಯಕ್ಕೆ ಬರ್ತಾನೆ. ಅದಕ್ಕಿಂತ ಜಾಸ್ತಿಯಾಗಿ ಏನು, ನನಗೆ ಇನ್ಸಲ್ಟ್ ಆಗ್ತಾ ಇದೆ ಇಲ್ಲಿ, ಅವಮಾನ. ಅವಮಾನ ಆಗ್ತಾ ಇದೆ. ನನ್ ಕರ್ದಿದ್ದಾನೆ. ಎಷ್ಟೋ ವರ್ಷಗಳಿಂದ ಸಂಬಂಧ ಇಲ್ಲ ಸರಿಯಾಗಿ. ಆದ್ರೆ ಕರ್ದಿದ್ದಾನೆ. ಕರ್ದ ಮೇಲೆ ಗಮನ ಕೊಡದೆ ಏನ್ ಮಾಡ್ತಾ ಇದ್ದಾನೆ? ನನಗೆ ಇನ್ಸಲ್ಟ್ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ. ಈ ರೀತಿ ಭಾವನೆಗಳು ಬರ್ಬೋದಾ ಆ ಮಿತ್ರನ ಮೇಲೆ? ಬರುತ್ತೆ ಪ್ರಭುಜಿ, ಬರುತ್ತೆ ಪ್ರಭುಜಿ. ಇನ್ನೇನಾದ್ರೂ ಭಾವನೆಗಳು ಇದೆಯಾ? ಒಂದು ಅಂದ್ರೆ ನಿರ್ಲಕ್ಷ್ಯ ಭಾವನೆ, ಇನ್ಸಲ್ಟ್. ಆಮೇಲೆ ಏನು, ಸಂಬಂಧದ ಬಗ್ಗೆ ಗಂಭೀರತೆಯನ್ನು ಹೊಂದಿಲ್ಲ. ಸೊ ಇಂಥ ಭಾವನೆಗಳು ಬಂದಾಗ ಆ ಮಿತ್ರ ಏನ್ ಮಾಡ್ತಾನೆ? ಮಿತ್ರನಿಗೆ ಇಷ್ಟ ಆಗುವುದಿಲ್ಲ ಅಲ್ವಾ? ಹೌದು, ಸೊ ಇಷ್ಟ ಆಗುತ್ತೆ. ಇಷ್ಟ ಹಾ ಆಗಲ್ಲ. ಸೊ ನಾವು ಸಹ ನಾಮಾಪರಾಧ ಸ್ತರದಲ್ಲಿ ಇದನ್ನೇ ಕೃಷ್ಣನ್ ಜೊತೆ ಮಾಡ್ತಾ ಇದ್ದೇವೆ. ಅರ್ಥ ಆಗ್ತಾ ಇದೆಯಾ? ಸೊ ಕೃಷ್ಣ ಅವನು ಸಹ ಒಬ್ಬ ದೇವೋತ್ತಮ ಪರಮ ಪುರುಷ. ಅಂದ್ರೆ ಪುರುಷ ಅಂದ್ರೆ ಏನು? ಅವನಿಗೂ ಸಹ ಭಾವನೆಗಳು ಇದೆ. ನಾವು ಎಷ್ಟೊಂದು ಜನ್ಮ ಜನ್ಮಾಂತರಗಳಲ್ಲಿ ಕೃಷ್ಣನನ್ನು ಮರ್ತಿದ್ದೇವೆ. ಕೃಷ್ಣನ ಬಗ್ಗೆ ಸಂಬಂಧವನ್ನು ನಾವು ಕಡಿತಗೊಳಿಸಿದ್ದೇವೆ. ಸೊ ಆದ್ರೆ ಈಗ ಎಷ್ಟೊಂದು ಸಮಯದ ನಂತರ ಈಗ ಕೃಷ್ಣನನ್ನು ಮತ್ತೆ ಕರೀಲಿಕ್ಕೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದಾಗ ಕೃಷ್ಣ ಬರ್ತಾನಲ್ವಾ? ಸ್ವತಃ ಬರ್ತಾನೆ. ಸೊ ಬಂದಾಗ ನಮ್ಮ ಈ ಮನಸ್ಸು ಅದು ಎಲ್ಲೋ ಆ ಕಡೆ ಕೃಷ್ಣನ ಕಡೆ ಗಮನ ಕೊಡ್ತಾ ಇಲ್ಲ, ಕೃಷ್ಣನ ನಾಮಗಳನ್ನು ಸರಿಯಾಗಿ ಕೇಳ್ತಾ ಇಲ್ಲ, ಗಮನವನ್ನು ಬೇರೆ ಬೇರೆ ಕಡೆ ಅದನ್ನು ಹರಿಸ್ತಾ ಇದ್ದೇವೆ. ಅಂದಾಗ ಏನನ್ನಿಸ್ತದೆ ಕೃಷ್ಣನಿಗೆ? ನನ್ನನ್ನು ಕರೀತಾ ಇದ್ದಾನೆ, ನಾನು ಅವನ ಜೊತೆ ಸಂಬಂಧವನ್ನು ಬೆಳೆಸ್ಲಿಕ್ಕೆ ನೋಡ್ತಾ ಇದ್ದೇನೆ, ಆದ್ರೆ ಅವನು ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ನನ್ನ ಸಂಬಂಧದ ಬಗ್ಗೆ ಅವನು ಗಂಭೀರತೆಯನ್ನು ಹೊಂದಿಲ್ಲ. ಎರಡನೇದು. ಮೂರನೇದು ಅಷ್ಟೇ ಅಲ್ಲ, ನನ್ನನ್ನು ಕರೆದು ಏನ್ ಮಾಡ್ತಾ ಇದ್ದಾನೆ?
ಅವಮಾನ ಮಾಡ್ತಾ ಇದ್ದಾನೆ, ಇನ್ಸಲ್ಟಿಂಗ್ ಮೀ. ಆವಾಗ ಕೃಷ್ಣ ಅದು ನಾವಾದ್ರೆ ಏನ್ ಮಾಡ್ತೇವೆ? ನಾವು ಆ ಸ್ಥಾನದಲ್ಲಿ ಇದ್ರೆ, ನಮ್ಗೆ ಯಾರಾದ್ರೂ ಅದೇ ತರ ಮಾಡಿದ್ರೆ ನಾವ್ ಏನ್ ಮಾಡ್ತೇವೆ? ನೆಗೆಟ್ ಮಾಡಿ ಹೊರಡ್ತೀವಿ ಅಷ್ಟೇ. ಹೊರಟ್ಬಿಡ್ತೇವೆ. ತತ್ಕ್ಷಣವೇ ಹೊರಟ್ಬಿಡ್ತೇವೆ. ಹೊರಟು ಬಿಡ್ತೇವೆ. ಅಥವಾ ಇನ್ನೇನ್ ಮಾಡ್ತೇವೆ? ಇದ್ರೂ ಇನ್ನೂ ಸಹ ಸ್ವಲ್ಪ ಏನ್ ಮಾಡ್ಬೋದು? ಕರೆದು ಅವಮಾನ ಮಾಡ್ತಾ ಇದೆಯಲ್ಲಪ್ಪ, ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಜೋರ್ ಮಾಡ್ಬೋದು. ನಮ್ಮ ಸ್ತರದಲ್ಲಿ ಆ ರೀತಿ ಹೇಳ್ತೇವೆ. ಆದ್ರೆ ಕೃಷ್ಣನ ಸ್ತರದಲ್ಲಿ ಅವನು ಕರುಣಾಮಯ ಆಗಿರೋದ್ರಿಂದ ಆ ಸ್ತರಕ್ಕೆ ಹೋಗುವುದಿಲ್ಲ. ಆದ್ರೆ ಅವನು ತನ್ನ ಕೃಪೆಯನ್ನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ, ಹೆಚ್ಚು ಕಡಿಮೆ ಅವನಿಗೆ ಅಪಮಾನ ಮಾಡ್ತಾ ಇದ್ದೇವೆ. ಸೊ ನಾಮಾಪರಾಧ ಸ್ತರ ಅಂದ್ರೆ ಅದೇ ರೀತಿ ಆಗ್ತದೆ. ಯಾಕೆಂದ್ರೆ ಇನ್ಅಟೆಂಟಿವ್ ಚಾಂಟಿಂಗ್ ಮಾಡ್ತಾ ಇದ್ದೀವಿ, ವೈಷ್ಣವರಿಗೆ ಅಪರಾಧ ಮಾಡ್ತಾ ಇದ್ದೀವಿ. ಈಗ ಅದೇ ಮಿತ್ರನ ತುಂಬಾ ಮಗಳಿಗೋ ನಾವು ಕಪಾಳಕ್ಕೆ ಹೊಡೆದ್ವಿ, ಅಥವಾ ಅವನಿಗೆ ಏನೋ ಬೇರೆ ತರಹದ ಬೈಗಳನ್ನು ಮಾಡಿದ್ವಿ, ಅಥವಾ ಅವನಿಗೆ ಅಪರಾಧಗಳನ್ನು ಮಾಡಿದ್ವಿ, ಆ ಮಿತ್ರನಿಗೆ ಏನು ಅನ್ನಿಸ್ತದೆ? ಇನ್ನೂ ಸಿವಿಯರ್ ಅನ್ನಿಸ್ತದೆ. ನನಗೆ ಕರೆದು ನನಗೆ ಮಾತನಾಡದೆ ಅಪಮಾನ ಮಾಡಿದಷ್ಟೇ ಅಲ್ಲ, ನನ್ನ ಮಗ ಮತ್ತೆ ಮಗಳಿಗೂ ಸಹ ಏನು ಕಪಾಳ ಕೊಡಿತಾ ಇದ್ದಾನೆ, ಜಗಳ ಮಾಡ್ತಾ ಇದ್ದಾನೆ. ಇನ್ನು ಹಿ ಬಿಕಮ್ಸ್ ಮೋರ್ ಅಫೆಂಡೆಡ್ ಅಲ್ವಾ? ತುಂಬಾ ಅಂದ್ರೆ ಇನ್ನೂ ಅವನಿಗೆ ಜಾಸ್ತಿ ಏನು ಆ ಮನಸ್ಸಿಗೆ, ಅಂದ್ರೆ ಮನುಷ್ಯರ ಸ್ತರದಲ್ಲಿ ನೋಡುದಿದ್ರೆ ಮನಸ್ಸಿಗೆ ತುಂಬಾ ಹೊಡೆತ, ಅಂದ್ರೆ ಒಂಥರ ಬಾಣ ಚುಚ್ಚಿದಾಗೆ ಆಗ್ತದೆ. ಅದೇ ರೀತಿ ಕೃಷ್ಣನಿಗೂ ಸಹ, ಕೃಷ್ಣನ ವೈಷ್ಣವರು ಎಲ್ಲ ಕೃಷ್ಣನಿಗೆ ತುಂಬಾ ಪ್ರಿಯರಾಗಿದ್ದವರು. ನಾವು ವೈಷ್ಣವ ಅಪರಾಧಗಳನ್ನು ಮಾಡಿದಾಗ ಅವನಿಗೆ ಏನ್ ಅನಿಸ್ತದೆ? ಒಂದು ಕಡೆಯಿಂದ ಸರಿಯಾಗಿ ನನ್ನನ್ನು ಕರೆದು ಅಪಮಾನ ಮಾಡಿದ್ದಾನೆ, ಅಷ್ಟೇ ಅಲ್ಲದೆ ನನ್ನ ಪ್ರಿಯರಾದಂತಹ ವೈಷ್ಣವರಿಗೂ ಅಪರಾಧವನ್ನು ಮಾಡ್ತಾ ಇದ್ದಾನೆ, ನನ್ನ ಪ್ರೀತಿಯ ಗುರುಗಳಿಗೂ ಅಪರಾಧ ಮಾಡ್ತಾ ಇದ್ದಾನೆ, ನಾನು ಕೊಟ್ಟಂತಹ ಶಾಸ್ತ್ರಗಳಿಗೆ ಅಪರಾಧವನ್ನು ಮಾಡ್ತಾ ಇದ್ದಾನೆ. ಈ ರೀತಿ ಬಂದಾಗ ನಾಮಾಪರಾಧ ಸ್ತರದಲ್ಲಿ ನಮ್ಮ ಜಪ ಯಾವ ರೀತಿ ಇರುತ್ತದೆ, ಈಗ ಭಾವನೆ ಬರ್ತಾ ಇದೆಯಾ? ಸೊ ಆದ್ರಿಂದ ನಾಮ ಅಪರಾಧ ಸ್ತರದಲ್ಲಿ ಏನ್ ಮಾಡ್ತಾನೆ ಕೃಷ್ಣ? ಅವನು ತುಂಬಾ ದಯಾಳು, ಕರುಣಾಮಯಿ. ಆದ್ರೆ ಅವನು ಏನ್ ಮಾಡ್ತಾನೆ? ನಮಗೆ ಮತ್ತೆ ಏನ್ ಮಾಡ್ತಾನೆ? ಅವನು ಭಕ್ತರಿಗೆ ಅವಮಾನ ಆದ್ರೆ ಅವ್ನು ಸಹಿಸಲ್ಲ ಕೃಷ್ಣ. ಹೌದು, ಭಕ್ತರಿಗೆ ಅವನಿಗೆ ಏನಾರ ಅಂದ್ರೆ ಸಹಿಸ್ಕೊಳ್ತಾನೆ, ಭಕ್ತರಿಗೆ ಆದ್ರೆ ಅವನಿಗೆ ತುಂಬಾ ನೋವಾಗುತ್ತೆ ಕೃಷ್ಣನಿಗೆ. ಹೌದು. ಸೊ ಅವನಿಗೆ ಆದ್ರೆ ಸ್ವಲ್ಪ ಆದ್ರೂ ಸಹನೆ ಮಾಡ್ಕೊಳ್ತಾನೆ, ಅವನಿಗೂ ಮಾಡಬಾರ್ದು. ಆದ್ರೆ ಅವನಿಗೆ ಅಪಮಾನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಹನೆ ಮಾಡ್ಬೋದು. ಅಂದ್ರೆ ನಾವು ವೈಷ್ಣವ ಅಪರಾಧಗಳನ್ನು ಮಾಡ್ತಾ ಇಲ್ಲ, ಗುರು ಅಪರಾಧ ಮಾಡ್ತಾ ಇಲ್ಲ, ಆದ್ರೆ ಕೇವಲ ಏನೋ ನಿರ್ಲಕ್ಷ್ಯವಾಗಿ ಇನ್ಅಟೆಂಟಿವ್ ಚಾಟಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಸಹನೆ ಮಾಡ್ಕೊಳ್ತಾನೆ. ಆದ್ರೆ ನಾವು ಅದ್ರ ಮೇಲೆ ಇನ್ಅಟೆಂಟಿವ್ ಚಾಟಿಂಗ್ ಮಾಡ್ತಾ ಇದ್ದೇವೆ, ವೈಷ್ಣವ ಅಪರಾಧಗಳನ್ನು ಮಾಡ್ತಾ ಇದ್ದೇವೆ, ಗುರುಗಳಿಗೂ ನಿಂದನೆ ಮಾಡ್ತಾ ಇದ್ದೇವೆ, ಶಾಸ್ತ್ರಗಳಿಗೂ ನಿಂದನೆ ಮಾಡ್ತಾ ಇದ್ದೇವೆ. ಈ ರೀತಿ ಎಲ್ಲ ಅಪರಾಧಗಳನ್ನು ಮಾಡಿದಾಗ ಕೃಷ್ಣ ನಮ್ಮ ಬಗ್ಗೆ ಯಾವ ಭಾವನೆಯನ್ನು ಹೊಂದುತ್ತಾನೆ? ಯಾಕಂದ್ರೆ ಅವನು ಸಹ ದೇವೋತ್ತಮ ಪರಮ ಪುರುಷ. ಅಂದ್ರೆ ಈಸ್ ಎ ಪರ್ಸನಾಲಿಟಿ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೋಲಿ ನೇಮ್, ದಿವ್ಯ ನಾಮ ಏನಿದೆ, ಕೃಷ್ಣನ ದಿವ್ಯ ನಾಮ ಮತ್ತು ಕೃಷ್ಣನಿಗೆ ಏನು ವ್ಯತ್ಯಾಸ ಇಲ್ಲ. ಸೊ ಅದು ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಂ ನಾಮ ನಾಮಿನು. ಸೊ ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ, ದೇ ಆರ್ ಸೇಮ್, ಅಬ್ಸೊಲ್ಯೂಟ್. ಸೊ ಆವಾಗ ಏನಾಗ್ತದೆ? ನಾವು ಹರಿನಾಮವನ್ನು ಜಪ ಮಾಡ್ತಾ ಇದ್ದೇವೆ ಅಂದ್ರೆ ಕೃಷ್ಣ ನಮ್ಮ ಜೊತೆ ಇದ್ದಾನೆ. ನಾವು ಅದು ನೆನ್ಪಿಟ್ಕೊಳ್ಬೇಕು. ಈ ಒಂದು ಪಾಯಿಂಟ್ ಏನಿದೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೇವೆ ಅಂದ್ರೆ ಕೃಷ್ಣ ನಮ್ಮ ಜೊತೆ ಇದ್ದಾನೆ. ನಾನೀಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂದಾಗ ಕೃಷ್ಣ ನನ್ನ ಜೊತೆ ಇದ್ದಾನೆ. ಅದನ್ನು ನಾನು ಸರಿಯಾಗಿ ಕೇಳ್ತಾ ಇದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು, ನಾನು ಕೃಷ್ಣನ ಜೊತೆ ಇದ್ದೇನೆ, ಅವನಿಗೆ ಗೌರವದಿಂದ ಅವನ ಈ ಸೇವೆಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಅರ್ಥ. ಆದ್ರೆ ನಾವು ಅದರ ಬಗ್ಗೆ ಅವನಿಗೆ ಗಮನವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂದಾಗ
ಅವನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ಅಂತ ಭಾವನೆ ಬರ್ತದೆ. ಸೊ ಅವನು ವ್ಯಕ್ತಿ ಅಂದ್ರೆ ಪರಮ ಪೂಜ್ಯ ವ್ಯಕ್ತಿ, ದೇವೋತ್ತಮ ಪುರುಷ ಆಗಿರೋದ್ರಿಂದ ಅವನ ಭಾವನೆಗಳು ಏನಾಗ್ತದೆ, ಅವನು ಕೃಪೆ ನೀಡಬೇಕು ಅಂತ ಆ ಭಾವನೆ ಬರುವುದಿಲ್ಲ. ಆವಾಗ ಅವನೇನು ಕೃಪೆಯನ್ನು ವಿದ್ಹೋಲ್ಡ್ ಮಾಡ್ತಾನೆ. ಕೊಡ್ಲಿಕ್ಕೆ ಇಷ್ಟ ಇದೆ, ಆದ್ರೆ ಸಂಪೂರ್ಣ ಮನಸ್ಸಿನಿಂದ ಕೊಡುವುದಿಲ್ಲ. ಸೊ ಇದನ್ನೇ ನಾವು ನಾಮಾಪರಾಧ ಸ್ತರದಲ್ಲಿ ಮಾಡ್ತೇವೆ. ಸೊ ಇದನ್ನು ಇಂಪ್ರೂವ್ ಮಾಡಬೇಕಾದ್ರೆ ನಾವು ಎಲ್ಲ ಅಪರಾಧಗಳನ್ನು ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಯಾವ ಯಾವ ಅಪರಾಧಗಳು ಇದೆ, ಅದನ್ನು ಹೇಗೆ ನಾವು ಅವಾಯ್ಡ್ ಮಾಡಬೇಕು, ತಪ್ಪಿಸ್ಕೊಳ್ಬೇಕು ಅವುಗಳಿಂದ. ಮತ್ತೆ ಪ್ರಮುಖವಾಗಿ ನಾವು ಅಟೆಂಟಿವ್ ಜಪ ಅಂದ್ರೆ ಜಾಗರೂಕತೆಯಿಂದ ಕೇಳಿ ಜಪವನ್ನು ಮಾಡಿದಾಗ ಉಳಿದ ಅಪರಾಧಗಳು ಕ್ರಮೇಣ ಹೋಗ್ತದೆ. ಆ ಕ್ಲಿಯರಿಂಗ್ ಸ್ಟೇಜ್ ಏನಿದೆ, ಅಪರಾಧಗಳಿಂದ ಮುಕ್ತರಾಗ್ತಾ ಬರುವುದು, ಆ ಕ್ಲಿಯರಿಂಗ್ ಸ್ಟೇಜ್ ಅನ್ನು ಏನ್ ಹೇಳ್ತಾರೆ, ನಾಮಾಭಾಸ. ಸೊ ನಾವು ನಮ್ಮ ಪ್ರಯತ್ನ ಯಾವಾಗ್ಲೂ ನಮ್ದು ಹೈಯರ್ ಸ್ಟೇಜಸ್ ಆಫ್ ಜಪ, ಬೇರೆ ಬೇರೆ ಸ್ತರದ ಜಪಗಳು ಇದೆ. ಅದರಲ್ಲಿ ಅತ್ಯುನ್ನತವಾದ ಜಪ ಅಂದ್ರೆ ವಿತ್ ಫುಲ್ ಲವ್ ಅಂಡ್ ಡಿವೋಷನ್, ಅಂದ್ರೆ ಭಕ್ತಿ ಪೂರ್ವಕವಾಗಿ ಮತ್ತು ಸಂಪೂರ್ಣ ಪ್ರೇಮದಿಂದ ಜಪ ಮಾಡುವುದು, ಅದು ಪ್ರೇಮನಾಮ, ತುಂಬಾ ಹೈಯರ್ ಸ್ಟೇಜ್. ಆದ್ರೆ ಅದಕ್ಕೆ ಬರುವ ಒಂದು ನಿಟ್ಟಿನಲ್ಲಿ ಇವತ್ತಿನ ಸೆಮಿನಾರ್ ನಮ್ಗೆ ಹೆಲ್ಪ್ ಮಾಡ್ತದೆ. ಏನು ಅಂದ್ರೆ ಈ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇರುವುದು, ಅದು ಕಡೆ ಪಕ್ಷ ನನ್ನನ್ನು ಅಪರಾಧ ಸ್ತರದಿಂದ ನನ್ನ ನಾಮಾಭಾಸ ಸ್ತರಕ್ಕೆ ಕಡೆ ಪಕ್ಷ ನಾನು ಬರಬೇಕು. ನಾನು ಕೃಷ್ಣನಿಗೆ ಪ್ರೀತಿಯನ್ನು ಮಾಡಬೇಕು, ಕೃಷ್ಣನ ಆ ಪ್ರೇಮವನ್ನು ನಾನು ಪಡೆಯಬೇಕು. ಅದಕ್ಕಾಗಿ ನಮ್ಗೆ ಹರಿನಾಮವೇ ಸರ್ವಸ್ವ. ಸೊ ನಾನು ಅದರಿಂದ ನನ್ನ ಚಾಂಟಿಂಗ್, ನನ್ನ ಜಪ ಏನಿದೆ ಅದನ್ನು ನಾನು ಸರಿಯಾಗಿ ಮಾಡ್ತೇನೆ. ಸರಿಯಾಗಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಪ್ರಯತ್ನ ಪಡಬೇಕಾಗ್ತದೆ. ಐ ಹ್ಯಾವ್ ಟು ಪುಟ್ ಲಿಟಲ್ ಎಫರ್ಟ್. ನಾನು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಾಗ ಕೃಷ್ಣನಿಗೆ ಅದು ಇಷ್ಟ ಆಗ್ತದೆ. ಈಗ ನಾವು ಹೇಗೆ ಮಗು ನಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ, ಆದ್ರೆ ನಡಿಬೇಕಾದ್ರೆ ಕೆಲವೊಮ್ಮೆ ಬೀಳ್ತದೆ, ಮತ್ತೆ ಎದ್ದು ಮತ್ತೆ ನಡಿಲಿಕ್ಕೆ ಪ್ರಯತ್ನ ಮಾಡ್ತದೆ. ಆವಾಗ ತಾಯಿಗೆ ಏನನ್ನಿಸ್ತದೆ, ತಾಯಿ ಕೂಡ ಸಹಾಯ ಮಾಡ್ತಾಳೆ. ತಾಯಿ ಅಥವಾ ತಂದೆ ಅವರು ಕೂಡ ಸಹಾಯ ಮಾಡ್ತಾರೆ. ಏನು, ಮಗುವಿನ ಕೈ ಹಿಡಿದು ನಡೆಸ್ಲಿಕ್ಕೆ, ಮುಂದೆ ಹೋಗಿ. ಆಮೇಲೆ ಕ್ರಮೇಣ ಮಗು ನಡಿಲಿಕ್ಕೆ ಅದು ಅಭ್ಯಾಸ ಮಾಡ್ತದೆ. ಅದೇ ರೀತಿ ನಾವು ಜಪದಲ್ಲಿ ಕೆಲವೊಮ್ಮೆ ನಮ್ಮ ಮನ ವಿಚಲಿತ ಆಗಬಹುದು, ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳು, ಅಥವಾ ಕೆಲವೊಮ್ಮೆ ಕಾಮ, ಕ್ರೋಧ, ಲೋಭ, ಮೋಹ ಇಂತಹ ಈ ಅನರ್ಥಗಳು ಎದ್ದು ಬರಬಹುದು. ಸೊ ಈ ತರದ ವಿಚಲಿತ ಜಪ ಇರಬೇಕಾದ್ರೆ ನಮ್ಮ ಪ್ರಯತ್ನಗಳನ್ನು ಮಾಡಿದಾಗ ಅದು ಕೃಷ್ಣನಿಗೆ ಇಷ್ಟ ಆಗ್ತದೆ. ಆವಾಗ ಕೃಷ್ಣ ಗ್ರಾಜುವಲಿ ಅಂದ್ರೆ ಕ್ರಮಕ್ರಮವಾಗಿ ತನ್ನ ಕೃಪೆಯನ್ನು ಜಾಸ್ತಿ ನಮ್ಗೆ ನೀಡ್ತಾ ಬರ್ತಾನೆ. ಸೊ ಆವಾಗ ನಾವು ಕ್ರಮೇಣವಾಗಿ ನಾಮಾಪರಾಧದಿಂದ ನಾಮಾಭಾಸದಿಂದ ಶುದ್ಧ ನಾಮ, ಭಾವನಾಮ, ಪ್ರೇಮನಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತಿನ ಸೆಮಿನಾರ್ ಅದ್ರ ಬಗ್ಗೆ ಫೋಕಸ್ ಮಾಡುವ. ಏನು ಅಂದ್ರೆ ಹಿಂದಿನ ಉಪನ್ಯಾಸಗಳಲ್ಲಿ, ಅಂದ್ರೆ ನಾವು ಹಿಂದಿನ ಕ್ಲಾಸ್ ತನಕ ನಾವು ಎರಡೂ ವಿಧಾನಗಳನ್ನು ಕಲ್ತಿದ್ದೀವಿ ಜಪವನ್ನು ಸುಧಾರಿಸ್ಲಿಕ್ಕೆ. ಅದನ್ನು ಎಷ್ಟೋ ವಾರಗಳಿಂದ ನಾವು ಆ ವಿಧಾನಗಳನ್ನು ಅಭ್ಯಾಸ ಮಾಡಿ ಜಪವನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಒಂದನೆಯದು ಅಂದ್ರೆ ಏನು, ಮಹಾಮಂತ್ರದ ಉಚ್ಚಾರ ಸ್ಪಷ್ಟವಾಗಿ ಮಾಡುವುದು, ಅಂದ್ರೆ ರಾಮೋ ಅಥವಾ ಹರೆಯನ್ನು ಮಿಸ್ ಮಾಡುವುದು. ಹರೆ ಅಲ್ಲಿ ಒಂದು ಹರೆಯನ್ನು ಮಿಸ್ ಮಾಡುವುದು, ಅಥವಾ ರಾಮ, ಕೃಷ್ಣ, ಅಥವಾ ಆ ಪ್ರೊನೌನ್ಸಿಯೇಷನ್ಗಳನ್ನು ಸರಿಯಾಗಿ ಮಾಡದೇ ಇರುವುದು. ಇದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ನಾವು ಸ್ಪಷ್ಟವಾಗಿ ಜಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಏನು, ಡಿಸ್ಟಿಂಕ್ಟ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಂದು ವಿಧಾನ. ಆಮೇಲೆ ಎರಡನೆಯದು, ಈ ಸ್ಪಷ್ಟವಾಗಿ ಜಪ ಮಾಡಬೇಕಾದ್ರೆ
ಆ ಮಂತ್ರವನ್ನು ಸರಿಯಾಗಿ ಗಮನದಿಂದ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತಿನ ಸೆಮಿನಾರ್ ಏನು ಅಂದ್ರೆ, ಒಂದು ಗಮನಾರ್ಹವಾದ ಒಂದು ಪ್ರಮುಖ ವಿಧಾನವನ್ನು ನಾವು ಕಲಿತಾ ಇದ್ದೇವೆ. ಈಗ ಜಪವನ್ನು ಮಾಡಬೇಕಾದ್ರೆ ತತ್ಕ್ಷಣವೇ ನಮ್ಮ ಮನಸ್ಸಿಗೆ ಏನು ಬರ್ತದೆ, ನಾನು 16 ಮಾಲೆಗಳನ್ನು ಜಪ ಮಾಡ್ತಾ ಇದ್ದೇನೆ, ಎಲ್ಲ ಹರೇ ಕೃಷ್ಣ ಮಹಾಮಂತ್ರಗಳನ್ನು ನಾನು ಸರಿಯಾಗಿ ಕೇಳಬೇಕು. ಐ ವಾಂಟ್ ಟು ಡೂ ವೆರಿ ಬೆಸ್ಟ್ ಚಾಂಟಿಂಗ್, ಒಳ್ಳೆ ಜಪ ಮಾಡಬೇಕು, ಎಲ್ಲ ಮಹಾಮಂತ್ರಗಳನ್ನು ನಾನು ಸರಿಯಾಗಿ ಕೇಳ್ತೇನೆ. ಕೆಲವರು ಭಕ್ತರು ಈ ತರ ಆಲೋಚನೆ ಮಾಡ್ತಾರೆ. ಆವಾಗ ಏನಾಗ್ತದೆ, ಮನಸ್ಸು ರೆಬೆಲ್ ಅಂದ್ರೆ ಒಂದು ರೀತಿ ರೆಸಿಸ್ಟೆನ್ಸ್. ಆ ಮನಸ್ಸಿಗೆ ಏನು ಅನ್ನಿಸ್ತದೆ, ಈ ಏನು ನಾವು ಕೆಲಸವನ್ನು ಕೊಡ್ತಾ ಇದ್ದೇವೆ, ಮನಸ್ಸು ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಮನಸ್ಸು ಒಂಥರ ರೆಬೆಲಿಯಸ್. ಅಂದ್ರೆ ಒಂದು ರೆಬೆಲಿಯಸ್ಗೆ ಎಕ್ಸಾಕ್ಟ್ ಕನ್ನಡ ವರ್ಡ್ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ರೆಬೆಲಿಯಸ್ ಅಂದ್ರೆ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತದೆ. ನನಗಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಆವಾಗ ಏನಾಗ್ತದೆ, ನಮ್ಗೆ ತುಂಬಾ ರಜೋಗುಣ ಹುಟ್ಟುತ್ತದೆ. ನಾವು ತುಂಬಾ ಭವಿಷ್ಯ ಕಾಲದ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವು ರಜೋಗುಣವನ್ನು ಉತ್ಪತ್ತಿ ಮಾಡ್ತೇವೆ. ಸೊ ನಾವು ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ, ಭೂತಕಾಲ ಅಂದ್ರೆ ತಮೋಗುಣ. ಭೂತಕಾಲ ಅಂದ್ರೆ ಹಿಂದಿನದು, ಪಾಸ್ಟ್ ಟೆನ್ಸ್, ನಿನ್ನೆ ಆಗಿದ್ದು, ಮೊನ್ನೆ ಆಗಿದ್ದು, ಎಷ್ಟು ವರ್ಷಗಳ ಹಿಂದೆ ಆಗಿದ್ದು, ಅದರ ಬಗ್ಗೆ ಆಲೋಚನೆ ಮಾಡುವುದಂದ್ರೆ ಅದು ತಮೋಗುಣ. ಫ್ಯೂಚರ್, ಭವಿಷ್ಯ ಕಾಲದಲ್ಲಿ, ನಾನು ಭವಿಷ್ಯ ಅಂತ ಹೇಳಿದ್ನ ಭವಿಷ್ಯ ಅಂದ್ರೆ ಫ್ಯೂಚರ್. 16 ಮಾಲೆಗಳನ್ನು ಮಾಡಬೇಕು ಭವಿಷ್ಯದಲ್ಲಿ. ಆ ಭವಿಷ್ಯ ಅಂದಾಗ ರಜೋಗುಣ ಬರ್ತದೆ. ಆದ್ರೆ ಜಪ ಯಾವಾಗ ತುಂಬಾ ಚೆನ್ನಾಗಿ ಆಗ್ತದೆ ಅಂದ್ರೆ ಸತ್ವಗುಣದಲ್ಲಿ ಇದ್ದಾಗ ಜಪ ತುಂಬಾ ಚೆನ್ನಾಗಿ ಆಗ್ತದೆ. ಸೊ ನಾವು ಸತ್ವಗುಣಕ್ಕೆ ಹೇಗೆ ಬರುವುದು? ಸತ್ವಗುಣಕ್ಕೆ ಬರಬೇಕಾದ್ರೆ ಭೂತ, ಭವಿಷ್ಯ ಮತ್ತೆ ವರ್ತಮಾನ ಕಾಲದಲ್ಲಿ ಇರಬೇಕು. ವರ್ತಮಾನ ಕಾಲಕ್ಕೆ ಇರಬೇಕಾದ್ರೆ ನಮ್ಮ ಮನಸ್ಸಿಗೆ ತುಂಬಾ ಸರಳವಾದ ನಾವು ಕಾರ್ಯವನ್ನು ಕೊಡಬೇಕು. ಆ ಕಾರ್ಯ ಏನು? ತುಂಬಾ ಸರಳವಾದ ಕಾರ್ಯ. ಒಂದೇ ಒಂದು ಮಹಾಮಂತ್ರದ ಮೇಲೆ ಕೇಂದ್ರೀಕರಣ ಮನಸ್ಸು. ಅದು ಯಾವ ಮಹಾಮಂತ್ರ? ಭವಿಷ್ಯದಲ್ಲಿ ಮಾಡುವಂತಹ ಮಂತ್ರ ಅಲ್ಲ, ಅಥವಾ ಹಿಂದೆ ಮಾಡಿದ ಮಂತ್ರದ ಬಗ್ಗೆನೂ ನಾನು ಆಲೋಚನೆ ಮಾಡುವುದಿಲ್ಲ. ನಾನು ಈಗ ಜಪ ಮಾಡ್ತಾ ಇರುವ ಮಹಾಮಂತ್ರದ ಮೇಲೆ ಗಮನವನ್ನು ಹರಿಸ್ತೇನೆ. ಸ್ಟಾರ್ಟಿಂಗ್ ವಿತ್ ಹರೆ. ನನ್ನ ಕಾರ್ಯ ತುಂಬಾ ಸರಳ. ಏನು? ಒಂದೇ ಒಂದು ಮಹಾಮಂತ್ರದ ಮೇಲೆ ನಂದು ಗಮನ ಇರಬೇಕು. ಅದು ಯಾವ ಮಹಾಮಂತ್ರ? ಈಗ ಜಪ ಮಾಡ್ತಾ ಇರುವಂತಹ ಮಹಾಮಂತ್ರ ಅಷ್ಟೇ. ಬೇರೆ ಏನು ನನ್ನ ಕಾರ್ಯ ಇಲ್ಲ. ಆವಾಗ ಮನಸ್ಸು ಏನಾಗ್ತದೆ, ಅದು ಹಗುರಾಗಿ ಬಿಡ್ತದೆ. ನನ್ನ ಕೆಲಸ ಇಷ್ಟೇ. ಏನು? ನಾನು ಈಗ ಜಪಿಸುತ್ತಿರುವ ಮಹಾಮಂತ್ರದ ಮೇಲೆ ಮಾತ್ರ ಗಮನವನ್ನು ಹರಿಸ್ಬೇಕು. ಬೇರೆ ನಿಂಗೇನು ಕೆಲಸ ಇಲ್ಲ. ಏನು? ಒಂದೇ ಮಹಾಮಂತ್ರದ ಮೇಲೆ ಕೇಂದ್ರೀಕರಣ. ಜಸ್ಟ್ ಫೋಕಸ್ ಆನ್ ದ ಮಹಾಮಂತ್ರ ದ್ಯಾಟ್ ಐ ಆಮ್ ಚಾಂಟಿಂಗ್ ನೌ. ಆವಾಗ ಮನಸ್ಸು ವರ್ತಮಾನ ಕಾಲಕ್ಕೆ ಬರ್ತದೆ. ಅದು ಭವಿಷ್ಯ ಕಾಲಕ್ಕೆ ತುಂಬಾ ಓಡುವುದಿಲ್ಲ, ಅಂದ್ರೆ ರಜೋಗುಣ ಹುಟ್ಟುವುದಿಲ್ಲ. ಮತ್ತೆ ಹಿಂದಿನ ಮಂತ್ರ ಆಲೋಚನೆ ಮಾಡದೇ ಇರೋದ್ರಿಂದ ತಮೋಗುಣಕ್ಕೆ ಹೋಗುವುದಿಲ್ಲ, ಸತ್ವಗುಣದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಆಗ್ತದೆ. ಆವಾಗ ಆ ಪ್ರಯತ್ನದಿಂದ ಏನಾಗ್ತದೆ, ಸತ್ವಗುಣದಿಂದ ಸಿಂಪಲ್ ಕಾರ್ಯ ಆಗಿರುವುದರಿಂದ, ಸರಳವಾದ ಕಾರ್ಯ ಆಗಿರುವುದರಿಂದ ಮನಸ್ಸು ಶಾಂತವಾಗಿ ಮಹಾಮಂತ್ರದ ಮೇಲೆ ಕೇಂದ್ರೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ಮತ್ತೆ ಮನಸ್ಸು ವಿಚಲಿತ ಆಗ್ತದೆ. ಯಾಕೆಂದ್ರೆ ಮನಸ್ಸಿನ ಸ್ವಭಾವನೆ ಆ ತರ ಇದೆ. ಯಥೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ. ಸೊ ತುಂಬಾ ಅಸ್ಥಿರವಾಗಿ ಇದೆ, ವಿಚಲಿತವಾಗ್ತದೆ ಮನಸ್ಸು. ಮತ್ತೆ ಅದು ವಿಚಲಿತ ಆದಾಗ
ನಮ್ಮ ನಾವು ನೆನಪಿಟ್ಕೊಳ್ಬೇಕಾದಂತ ಒಂದೇ ಸರಳವಾದ ಕಾರ್ಯ ಏನು? ನಾನು ಈಗ ಮಾಡ್ತಾ ಇರುವಂತಹ ಒಂದೇ ಒಂದು ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ನಾನು ಜಪ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಅದನ್ನು ಸರಿಯಾಗಿ ಕೇಳ್ತೇನೆ. ಇಷ್ಟೇ ನಮ್ದು ಕೆಲಸ. ಇವತ್ತಿನ ಜಪ, ಇವತ್ತು ಅಥವಾ ಯಾವಾಗಲೂ ಜಪ ಮಾಡ್ಬೇಕಾದ್ರೆ ನಮ್ದು ಮನಸ್ಸಿಗೆ ಇರುವಂತ ನಮ್ಮ ಗುರಿ ಏನು? ಒಂದೇ ಒಂದು, ನಾನು ಈಗ ಜಪ ಮಾಡ್ತಾ ಇರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಸರಿಯಾಗಿ ಕೇಳ್ತೇನೆ. ಹಿಂದಿನ ಮಂತ್ರ ಹೇಗೆ ಆಯ್ತು ಅದು ನಮ್ಗೆ ಅಗತ್ಯ ಇಲ್ಲ. ಮುಂದಿನ ಮಂತ್ರ ಹೇಗೆ ಬರ್ತದೆ, ಕೇಳ್ತೇನೋ ಇಲ್ವೋ ಅದರ ಬಗ್ಗೆನೂ ಯಾವುದೇ ಚಿಂತೆ ಇಲ್ಲ. ಸೊ ಇದನ್ನು ನಾವು ನೆನಪಿಟ್ಕೊಂಡು ಜಪ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಿದ್ರೂ ಸಹ ಐ ಆಮ್ ವೆರಿ ವೆರಿ ಫಾರ್ಚುನೇಟ್, ತುಂಬಾ ಸೌಭಾಗ್ಯಶಾಲಿ ನಾನು. ಅದು ನನಗೆ ತುಂಬಾ ಶುಭದಾಯಕವಾಗಿ ಇರ್ತದೆ. ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳಿದ್ರೂ ಸಹ ಇಟ್ ಈಸ್ ವೆರಿ ವೆರಿ ಫಾರ್ಚುನೇಟ್, ತುಂಬಾ ಸೌಭಾಗ್ಯಶಾಲಿ ನಾನು. ಇದನ್ನು ನೆನ್ಪಿಟ್ಕೊಳ್ಬೇಕು. ಫರ್ಗೆಟ್ ಒಂದು ಸಂಪೂರ್ಣವಾದ ಮಹಾಮಂತ್ರ ಅಷ್ಟೇ ಅಲ್ಲ, ಕೇವಲ ಒಂದು ಕೃಷ್ಣ ಅಥವಾ ಒಂದು ರಾಮ ಅಂತ ಸರಿಯಾಗಿ ಕೇಳಿ ನಮ್ಮ ಪ್ರಜ್ಞೆಯನ್ನು ಆ ಕೃಷ್ಣನ ಆ ನಾಮದ ಇದನ್ನು ಸರಿಯಾಗಿ ಕೇಳಿ ಆ ಪ್ರಜ್ಞೆಯನ್ನು ಕೃಷ್ಣನ ಜೊತೆ ಅದನ್ನು ಟಚ್ ಮಾಡಿದ್ರೆ, ಮುಟ್ಟಿಸಿ ಬಿಟ್ರೆ ನಮ್ಮ ಪ್ರಜ್ಞೆ ಎಷ್ಟೋ ಶುದ್ಧವಾಗ್ತದೆ. ಸೊ ಅದರಿಂದ ನಮಗೆ ತುಂಬಾ ಸಂತೋಷ ಆಗ್ತದೆ ಜಪ ಮಾಡಬೇಕಾದ್ರೆ. ತತ್ಕ್ಷಣವೇ ನಾವು ಅದನ್ನು ನೋಡ್ಬೋದು ಗಮನವಿಟ್ಟು. ಸೊ ಅದಕ್ಕಾಗಿ ನಾವು ಈ ಮಾಡುತ್ತಿರುವ ಪ್ರಯತ್ನ ಏನಿದೆ, ನಾನು ಈಗ ಜಪ ಮಾಡ್ತಾ ಇರುವಂತಹ ಒಂದೇ ಒಂದು ಮಹಾಮಂತ್ರದ ಮೇಲೆ ನಾನು ಗಮನವನ್ನು ಹರಿಸ್ತೇನೆ. ಸೊ ಇದನ್ನು ನಾವು ಪ್ರಯತ್ನ ಮಾಡಿದ್ದಾಗ ಒಂದು ನೆನ್ಪಿಟ್ಕೊಳ್ಬೇಕು, ನಾವು ಕೃಷ್ಣನ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೇಗೆ ಆ ಮಿತ್ರ ನಮ್ಮ ಮನೆಗೆ ಬಂದಾಗ ಅವನ ಜೊತೆಗೆ ಇದ್ದು ಅವನ ಜೊತೆ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡುದು, ಅವನ ಜೊತೆ ಸಂಬಂಧವನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಿತ್ರನಿಗೂ ಸಹ ಸಂತೋಷ ಆಗ್ತದೆ, ಅವನು ಸಹ ಪ್ರಯತ್ನ ಮಾಡ್ತಾನೆ, ನಾನು ಸಹ ಇವನು ಏನೋ ತುಂಬಾ ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾನೆ, ನಾನು ಸಹ ಅವನಿಗೆ ಸಹಾಯ ಮಾಡ್ತೇನೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ. ಈ ರೀತಿ ಅದು ಮ್ಯೂಚುವಲ್ ಆಗ್ತದೆ ಅವಾಗ. ಸೊ ಮ್ಯೂಚುವಲ್ ಆದಾಗ ಕೃಷ್ಣನ ಜೊತೆ ನಮ್ಮ ಸಂಬಂಧ ಏನೋ ಅದು ಗಾಢವಾಗ್ತಾ ಬರ್ತದೆ, ನಮ್ಮ ಜಪ ಅದು ಸುಧಾರಣೆ ಆಗ್ತಾ ಬರ್ತದೆ, ಇಂಪ್ರೂವ್ ಆಗ್ತಾ ಬರ್ತದೆ. ಸೊ ಇದು ಒಂದನ್ನು ನಾವು ಸತತವಾಗಿ ಪ್ರಯತ್ನ ಮಾಡಬೇಕು. ಏನು? ಒಂದು ಮಹಾಮಂತ್ರ ಈಗ ಜಪ ಮಾಡುತ್ತಿರುವಂತಹ ಒಂದು ಮಹಾಮಂತ್ರದ ಮೇಲೆ ನಾನು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಅದನ್ನು ನಾನು ಕೇಳ್ತೇನೆ. ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಪೂರ್ಣವಾದ ಮನಸ್ಸು ಹರೇ ಇಂದ ಸ್ಟಾರ್ಟ್ ಮಾಡಿ ನಾನು ಸಂಪೂರ್ಣ ಮಹಾಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬೇರೆ ಜಗತ್ತಿನ ಏನೂ ವರೀಸ್ಗಳು, ಟೆನ್ಷನ್ಗಳು ಏನು ಬೇಡ. ನಾನು ಜಸ್ಟ್ ಈಗ ನನ್ನ ಕಾರ್ಯ ಇಷ್ಟೇ. ಮತ್ತು ಒಂದು ಮಹಾಮಂತ್ರವನ್ನು ಕೇಳಿದ್ರೆ ಅಥವಾ ಒಂದು ಕೃಷ್ಣ ಅಥವಾ ಒಂದು ರಾಮ ಈ ನಾಮವನ್ನು ಕೇಳಿದ್ರೂ ಸಹ ನಾನು ತುಂಬಾ ತುಂಬಾ ಸೌಭಾಗ್ಯಶಾಲಿ. ಸೊ ಇದನ್ನು ನೆನ್ಪಿಟ್ಟುಕೊಂಡು ನಾವು ಜಪವನ್ನು ಮಾಡ್ಬೇಕು. ಸೊ ಈಗ ಸಮಯ ಎಷ್ಟಾಗಿದೆ? ಸುಮಾರು 7:30, 7:35 7:30 ಅಷ್ಟು ಆ ಸಮಯ ಆಗಿದೆ. ಸೊ ನಾವು ಪ್ರಪ್ರಥಮವಾಗಿ ಈಗ ಎಲ್ರಿಗೂ ಇವತ್ತಿನ ಜಪ ಮಾಡುವಂತ ವಿಧಾನ ಗೊತ್ತಾಯ್ತಾ? ಏನಾದ್ರೂ ಪ್ರಶ್ನೆಗಳು ಇದೆಯಾ ಇದ್ರ ಬಗ್ಗೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರಾಮ ಅಂತ ಏನು ಹೇಳ್ತೀವಲ್ಲ, ರಾಮ ಇದೆ ರಾಮು, ಮೂರು ಡಿಫರೆನ್ಸ್ ಇದೆ. ಅದರಲ್ಲಿ ಯಾವಾಗ ನಾವು ಕರೆಕ್ಟ್ ಆಗಿ ಹೇಳ್ಬೇಕು? ರಾಮ ಅಂತ ಇದೆ, ರಾಮು, ರಾಮ, ಬರೇ ರಾಮ ಮೂರು ಡಿಫರೆನ್ಸ್ ಇದಾವೆ. ಅದರಲ್ಲಿ ಯಾವ್ದೋ ಒಂದು ಕರೆಕ್ಟ್ ನಮಗೆ ಅದು ಒಂದು ಹೇಳಿ ಪ್ರಭುಜಿ. ಕೃಷ್ಣನು ಅಷ್ಟೇ, ಕೃಷ್ಣ ಕರೆಕ್ಟೋ ಕೃಷ್ಣಿ ಕರೆಕ್ಟೋ? ಎಲ್ಲಾರು ಹೇಳ್ತಾರೆ ಕೃಷ್ಣಿನೇ ಕರೆಕ್ಟು ಅಂತ ಹೇಳ್ತಾ ಇದ್ರು.
ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವೆರಡು ಡಿಫ್ರೆನ್ಸ್ ನಮಗೆ ಹೇಳಿ ಪ್ರೊಫೆಸರ್. ಕೃಷ್ಣ ನಿಮ್ಗೆ ಕನ್ನಡ ಓದ್ಲಿಕ್ಕೆ ಬರುತ್ತಾ ಪ್ರಭುಜಿ? ಹಾ, ಓದ್ತೇವೆ. ಸೊ ಮಹಾಮಂತ್ರ ಹೇಗ್ ಬರುತ್ತೆ? ಇಲ್ಲಿ ಮಹಾಮಂತ್ರ ನೋಡಿ, ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಕೃಷ್ಣ ರಾಮ ಹೇಗಿದೆ? ಕೃಷ್ಣ ನಾವು ಹ್ಮ್ ಕೃಷ್ಣ ಕೃಷ್ಣ ಅಂತ ಹೇಳ್ತೀವಿ. ಹ್ಮ್ ರಾಮ, ಇದರಲ್ಲಿ ರಾಮೋ ಇಲ್ಲ, ರಾಮ ಇಲ್ಲ, ದೀರ್ಘ ಒತ್ತು ಇಲ್ಲ. ಹ್ಮ್ ದೀರ್ಘ ಒತ್ತು ಇಲ್ಲ. ನಾವು ಕೃಷ್ಣ ಕೃಷ್ಣ ಅಂತ ಇದೆ ಅಲ್ವಾ, ಹ್ಮ್ ನಾವು ಹೇಳುವಾಗ ಹರೇ ಕೃಷ್ಣ ನಾ ಅಂತೀವಿ. ಹರೇ ಕೃಷ್ಣನ ಕರೆಕ್ಟ್, ಕೃಷ್ಣ ಹರೇ ಕೃಷ್ಣ ಇದೆ, ಕೃಷ್ಣ ಅಲ್ಲ. ಪ್ರಭು, ನಿಮ್ಗೆ ಇದು ಕನ್ನಡ ಓದ್ಬೇಕಾದ್ರೆ ಇದು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಗೊತ್ತಾಗತ್ತಲ್ವಾ? ಹೌದೌದು. ಅದ್ರ ಪ್ರಕಾರ ಪ್ರೊನೌನ್ಸ್ ಮಾಡಿ ಅಷ್ಟೇ. ಇದರಲ್ಲಿ ದೀರ್ಘ ಒತ್ತು ಇಲ್ಲ. ಅಥವಾ ಇದಕ್ಕೆ ಇದು ಓ ತರ ಇಲ್ಲ. ಅಷ್ಟೇ. ತುಂಬಾ ಕಾಂಪ್ಲೆಕ್ಸ್, ತುಂಬಾ ಇದು ಕನ್ಫ್ಯೂಷನ್ಸ್ ಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಕನ್ನಡ ಓದ್ಬೇಕಾದ್ರೆ ಇದು ಹೇಗೆ ಇದೆ, ಕೃಷ್ಣ ಕೃಷ್ಣ ಅಷ್ಟೇ, ರಾಮ ಕೃಷ್ಣ, ತುಂಬಾ ಸರಳ ಇದು. ಸೊ ಕನ್ನಡ ಓದ್ಲಿಕ್ಕೆ ಬಂದ್ರೆ ಇದರಲ್ಲಿ ಏನ್ ತುಂಬಾ ಏನು ರಾಕೆಟ್ ಸೈನ್ಸ್ ಏನು ಇಲ್ಲ. ಇದು ಕೃಷ್ಣ, ಹರೇ ಮತ್ತು ರಾಮ. ಇದು ಬೆಂಗಾಲಿಗಳು ಅವರು ಜಪ ಮಾಡ್ಬೇಕಾದ್ರೆ ಅವರ ಪ್ರೊನೌನ್ಸಿಯೇಷನ್, ಅವರ ನಾಲಿಗೆ ಆತರ ಇರುತ್ತೆ, ರಾಮೋ ಅಂತ ಬರುತ್ತೆ ಅವರಿಗೆ. ಆದ್ರೆ ಕೆಲವರು ಹರೇ ರಾಮೋ ರಾಮ ರಾಮೋ ಹರೇ ಹರೇ, ಅವರ ನಾಲಿಗೆ ಆತರ ಇರುತ್ತೆ. ಈಗ ಚೈನೀಸ್ಗಳು ಜಪ ಮಾಡ್ಬೇಕಾದ್ರೆ ಅವ್ರು ಹರೇ ಅನ್ಬೇಕಾದ್ರೆ ಅವರಿಗೆ ಸರಿಯಾಗಿ ಬರಲ್ಲ. ಹಲೇ ಕೃಷ್ಣ ಕೃಷ್ಣ ಹಲೆ ಹಲೆ ಲಾಮ ಲಾಮ ಹಲೆ ಅಂತ ಅವ್ರು ಆತರ ಹೇಳ್ತಾರೆ. ಅವ್ರು ಆತರ ಹೇಳ್ತಾರೆ ಅಂತ ನಾವು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋದ್ರೆ ಅದು ಸರಿ ಆಗಲ್ಲ. ನಮ್ಗೆ ಭಗವಂತ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಶಕ್ತಿಯನ್ನು ನೀಡಿದ್ದಾನೆ. ಆವಾಗ ನಾವು ಸರಿಯಾಗಿ ಪ್ರೊನೌನ್ಸ್ ಮಾಡ್ಬೇಕು. ಇಲ್ಲ ಚೈನೀಸ್ಗಳು ಹಲೆ ಅಂತ ಹೇಳ್ತಾರೆ, ನಾನು ಹಲೆ ಹೇಳ್ತೀನಿ. ಅಥವಾ ಬೆಂಗಾಲಿಗಳು ರಾಮೋ ಹೇಳ್ತಾರೆ, ನಾನು ರಾಮೋ ಹೇಳ್ತೀನಿ ಅಂತ. ಅದು ದಟ್ ಈಸ್ ನಾಟ್ ದ ರೈಟ್ ಮೆಥಡ್ ಅಂತ ಅಷ್ಟೇ. ನಮಗೆ ರಾಮ ಅಂತ ಹೇಳಲಿಕ್ಕೆ ಶಕ್ತಿಯನ್ನು ಭಗವಂತ ನೀಡಿದ್ದಾನೆ. ನಾವು ಅದ್ರ ಪ್ರಕಾರ ಹರೇ ರಾಮ 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 ಹರೇ ಹರೇ, ತುಂಬಾ ಸರಳ. ನೋಡಿ, ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾವಿವಾಗ ಹರೇ ಕೃಷ್ಣ 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 ಹರೇ ಹರೇ ಹೇಳುವಾಗ ಕೃಷ್ಣನ ಒಂದು ರೂಪನ ನೆನೆಸ್ಕೊಂಡು ನಾವು ಹೇಳ್ಬೋದಲ್ವಾ ಪ್ರಭುಜಿ? ರಾಮ ಹೇಳುವಾಗ ರಾಮಂದಿದು ಇಲ್ಲ, ಅಂದ್ರೆ ಆತರ ನಿಮ್ಗೆ ಅದು ಸ್ವಾಭಾವಿಕವಾಗಿ ಆ ರೂಪ ಮನಸ್ಸಿನಲ್ಲಿ ತಾನಾಗೆ ಬರ್ಬೇಕು. ನಮ್ಮ ಇದು ಗುರಿ ಒಂದೇ, ನಾವು ಮಹಾಮಂತ್ರವನ್ನು ಕೇಳುವುದು, ನಾವು ಮತ್ತೆ ರೂಪವನ್ನು ನೆನ್ಪಿಟ್ಕೊಳ್ಳುವುದು, ಅದು ಸ್ವಾಭಾವಿಕವಾಗಿ ಆಗ್ತಾ ಇದ್ರೆ ಪರವಾಗಿಲ್ಲ. ನಮ್ಮ ಪ್ರಯತ್ನ ಒಂದೇ, ಏನು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು, ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದು. ಅದು ಈ ರೀತಿ ಮಾಡ್ಬೇಕಾದ್ರೆ ಕೆಲವೊಮ್ಮೆ ರೂಪಗಳು ತನ್ನಿಂದ ತಾನೇ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ನಮ್ಗೆ ಮನಸ್ಸಿನಲ್ಲಿ ಕಾಣುತ್ತೆ ಕೃಷ್ಣನ್ ರೂಪ ಅಥವಾ ಕೃಷ್ಣನ ನೆನಪಾಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅದು ಸ್ವಾಭಾವಿಕವಾಗಿ ಆಗ್ತಾ ಇದ್ರೆ ಅದು ಅದನ್ನ ಒಳ್ಳೇದು. ಆದ್ರೆ ನಾವು ಪ್ರಭುಜಿ ನಾವಾಗ ಹೇಳ್ತಾ ಇರ್ತೀವಲ್ವಾ, ಮನ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದಕ್ಕೆ ಆ ರೂಪನ ನಾವು ತಂದ್ಕೊಂಡು ಹೇಳಿದ್ರೆ ಮನ್ಸು ಸ್ವಲ್ಪ ಸ್ಥಿರವಾಗಿರುತ್ತೇನೋ ಅನ್ನೋ ತರ ನಾನು ಹೇಳ್ದೆ ಪ್ರಭುಜಿ. ಇವಾಗ ಮನಸ್ಸು ನಿಮ್ಗೆ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಗಮನ ಇಡಕ್ಕೆ ಯಾವುದು ಸಹಾಯ ಆಗತ್ತೆ ಅದನ್ನು ಮಾಡಬಹುದು. ಆದ್ರೆ ಸ್ವಾಭಾವಿಕವಾಗಿ ನಾವು ಜನರಲ್ ಆಗಿ ನೋಡ್ಬೇಕಾದ್ರೆ ಕೇಳುವುದು, ಅದ್ರ ಮೇಲೆ ಕೇಂದ್ರೀಕರಣ ಸುಲಭ. ಮನಸ್ಸಿನಲ್ಲಿ ಕೃಷ್ಣನನ್ನು ನೆನಪಿಸ್ಕೊಳ್ಳುವುದು ಕೇಳುವುದಕ್ಕಿಂತ ಕಷ್ಟ. ಅರ್ಥ ಆಗ್ತಾ ಇದೆಯಾ? ಸರಿ ಪ್ರಭುಜಿ. ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಕೇಳುವುದು ಸುಲಭ, ಮನಸ್ಸಿನಲ್ಲಿ ಆ ರೂಪ ಬರೋದು ಕಷ್ಟ. ಅದು ಯಾಕೆ ಅಂತ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ದೇವೆ. ಯಾಕಂದ್ರೆ 3 ತರದ ಜಪ ಇದೆ: ವಾಚಿಕ, ಉಪಾಂಶು, ಮಾನಸಿಕ.
ನೀವು ಹೇಳ್ತಾ ಇರೋದು ಮಾನಸಿಕ, ಅದು ಹೈಯೆಸ್ಟ್ ಸ್ಟೇಜ್. ಹೈಯೆಸ್ಟ್ ಸ್ಟೇಜ್ ಅಂದ್ರೆ ಏನು? ಒಬ್ಬನು ಆಸಕ್ತಿ, ಭಾವ, ಪ್ರೇಮ ಸ್ತರಕ್ಕೆಲ್ಲ ಹೋದಾಗ ಆವಾಗ ಅವನಿಗೆ ಅದು ಸಂಭವ ಆಗ್ತದೆ. ಆದ್ರೆ ನಾವು ನಾಮಾಪರಾಧ ಸ್ತರದಲ್ಲಿ ಅದನ್ನು ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಜಾಸ್ತಿ ಹೆಚ್ಚು ಸಮಯ ಅದು ಯಶಸ್ಸಾಗುವುದಿಲ್ಲ. ಓಕೆನಾ? ಅದಕ್ಕೆ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬಟ್ ಹೈಯರ್ ಸ್ಟೇಜಸ್ ಅಲ್ಲಿ ಅದು ಅಸಾಧ್ಯ ಆಗ್ಬಹುದು. ಸರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇದು ನಾನು ಹೇಳ್ತಾ ಇರೋದು ಕ್ವಶನ್ ತಪ್ಪಾ ಸರಿನೋ ಗೊತ್ತಿಲ್ಲ. ಹ್ಮ್ ಬಟ್ ನೀವ್ ಹೇಳ್ತೀರಾ 16 ಮಾಲೆ ಮಾಡ್ಬೇಕು ಅಂತ. ಮಾಡ್ಬೋದು, ಮಾಡ್ತೀವಿ. ಸೊ ಹ್ಮ್ ನಾವೇನ್ ಮಾಡ್ತೀವಿ, ಕೃಷ್ಣನ್ ಜೊತೆ ಮಾತಾಡೋ ತರಾನೇ ಇರುತ್ತೆ ಅದು. ಇವಾಗ ನಾವು ಮಾತಾಡಿದ್ರೆ ಹೇಗೆ ಬೇರೆ ಭೌತಿಕ ವಿಚಾರಗಳೆಲ್ಲ ಎಷ್ಟು ಫಾಸ್ಟ್ ಆಗಿ ಮಾತಾಡ್ಬಿಡ್ತೀವಿ, ಮಂತ್ರನೂ ಅದೇ ತರಾನೇ ಇರುತ್ತೆ. ಆದ್ರೆ ಅದು ಸುಸ್ತಾಗ್ಬಿಡುತ್ತೇನೋ ಮನ್ಸು. ನಾವ್ ಹೇಳ್ತಾ ಹೇಳ್ತಾ ಇವಾಗ ಒಂದು ವಾಕ್ ಮಾಡ್ತೀವಿ, ಫಾಸ್ಟ್ ವಾಕು, ಅದು ಹ್ಮ್ ಸುಸ್ತಾಗುತ್ತೆ. ಈ ಹ್ಮ್ ಮಹಾಮಂತ್ರ ಮಾಡ್ಬೇಕಾದ್ರೂನು ನಮ್ಗೆ ತುಂಬಾ ಎನರ್ಜಿ ಬೇಕು, ಹೌದು. ತುಂಬಾ ಸುಸ್ತಾಗುತ್ತೆ. ಇದನ್ನ ಯಾವ ಹ್ಮ್ ತರ ಮೇಂಟೈನ್ ಮಾಡ್ಬೇಕು ಪ್ರಭುಜಿ? ಹಾ, ಅದು ತುಂಬಾ ಉತ್ತಮವಾದ ಒಳ್ಳೆ ಕ್ವಶನ್ ಇದು. ಇದು ಏನು ಅಂದ್ರೆ, ಈಗ ನಾವು ಮಸ್ಸಲ್ ಬಿಲ್ಡ್ ಮಾಡಬೇಕಾದ್ರೆ, ನಾವು ಸ್ಟೆಮಿನಾ ಬಿಲ್ಡ್ ಮಾಡಬೇಕಾದ್ರೆ ನಾವು ಈಗ ಎಕ್ಸಸೈಸ್, ಈಗ ಜಿಮ್ ಅಲ್ಲೆಲ್ಲ ನೀವು ನೋಡ್ಬೋದು, ಅವರು ಒಂದೇ ಸಲ ಎಲ್ಲ ಮಾಡುವುದಿಲ್ಲ ಅಲ್ವಾ. ಸೊ ಅದು ಕ್ರಮೇಣವಾಗಿ ಆ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ. 1 ವರ್ಷ, 2 ವರ್ಷ, 3 ವರ್ಷ ಸಮಯ ಹಿಡಿತದಲ್ವಾ. ಅದೇ ರೀತಿ ಮನಸ್ಸು ಯಾಕೆ ಸುಸ್ತಾಗ್ತದೆ ಹರೇ ಕೃಷ್ಣ ಮಹಾಮಂತ್ರ ಮಾಡಿದಾಗ? ಇದಕ್ಕೆ ಕಾರಣ ಅನರ್ಥಗಳು ಇರುವುದರಿಂದ ಮನಸ್ಸಿನಲ್ಲಿ. ಸೊ ನಾವು ಆ ಅನರ್ಥಗಳು ಇದ್ದಾಗ ಅದರ ಎಗೇನ್ಸ್ಟ್ ಫೈಟ್ ಮಾಡ್ತಾ ಇದ್ದೀವಿ. ಈಗ ಒಂದು ನೀವು ನದಿ ಹರಿತಾ ಇದೆ. ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾ ಇರ್ಬೇಕಾದ್ರೆ, ನೀವು ಆ ನದಿಯ ಕರೆಂಟ್ ಏನಿದೆ ಹೀಗೆ ಹರಿತಾ ಇರ್ಬೇಕಾದ್ರೆ ನೀವು ಹೀಗೆ ಸ್ವಿಮ್ಮಿಂಗ್ ಮಾಡಿದ್ರೆ ಏನಾಗ್ತದೆ? ಅಪೋಸಿಟ್, ವಿರುದ್ಧ ಡಿರೆಕ್ಷನ್ಸ್ ಗಳಲ್ಲಿ. ಅವಾಗ ನೀವು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ, ನೀವು ಎಕ್ಸ್ಪರ್ಟ್ ಸ್ವಿಮ್ಮರ್ ಇರ್ಬೋದು, ಆದ್ರೆ ಸ್ವಿಮ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸ್ತದೆ? ತುಂಬಾ ಬಹುಬೇಗ ಸುಸ್ತಾಗ್ತದೆ. ಬಹುಬೇಗ ನೀವು ಸುಸ್ತು, ಆಮೇಲೆ ನನಗೆ ಆಗಲ್ಲ, ಆ ತರ ಅನ್ನಿಸ್ತದೆ ಅಲ್ವಾ. ಸೊ ಅದೇ ರೀತಿ ನಾವು ಅನರ್ಥಗಳು ಇರಬೇಕಾದ್ರೆ, ಅನರ್ಥಗಳ ವಿರುದ್ಧ ನಾವು ಫೈಟ್ ಮಾಡಿ ನಾವು ತುಂಬಾ ಅಟೆಂಟಿವ್ ಜಪ ಎಲ್ಲ ಮಾಡ್ಬೇಕಾದ್ರೆ ಮನಸ್ಸು ತುಂಬಾ ಸುಸ್ತಾಗ್ತದೆ. ಸೊ ಇದಕ್ಕೆ ಕ್ರಮೇಣವಾಗಿ ಇದು ಏನು ಇದು ಸ್ಟ್ಯಾಮಿನಾ ಅಂತ ಹೇಳ್ತಾರೆ. ಸ್ಟ್ಯಾಮಿನಾ ಅಂದ್ರೆ ಕನ್ನಡ ವರ್ಡ್ ಏನಿದೆ? ಸ್ಟ್ಯಾಮಿನಾ ಅಂದ್ರೆ ಗೊತ್ತಾಯ್ತಾ? ಶಕ್ತಿ. ಹೇಗೆ ಮಸಲ್ಸ್ ಗಳನ್ನು ಬೆಳೆಸ್ಬೇಕಾದ್ರೆ ಸ್ಟ್ಯಾಮಿನಾಗಳನ್ನು ಬೆಳೆಸ್ಕೊಳ್ತಾರಲ್ವಾ. ಈಗ ನೀವು ಎಕ್ಸಸೈಸ್ ಗಳನ್ನು ಮಾಡ್ಬೇಕಾದ್ರೆ ಒಂದೇ ದಿನ ತಾಕತ್ತು. ಅದೇ ರೀತಿ ಆಧ್ಯಾತ್ಮಿಕ ತಾಕತ್ತನ್ನು ಬೆಳೆಸ್ಕೋಬೇಕು. ಅದು ಕ್ರಮೇಣವಾಗಿ ಬರುತ್ತೆ, ಒಂದೇ ಸಲ ಬರಲ್ಲ. ಸೊ ಅದಕ್ಕಾಗಿ ನಾವು ಕ್ರಮೇಣವಾಗಿ ಅದನ್ನು ಬೆಳೆಸ್ಕೋಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ತಾರಂದ್ರೆ, ಒಂದೇ ಸಲ 16 ಮಾಲೆಗೆ ಬರ್ಲಿಕ್ಕೆ ಕಷ್ಟ ಆದ್ರೆ ಭಕ್ತರು ಏನ್ ಮಾಡ್ತಾರೆ? ಮೊದಲು 4 ರೌಂಡ್ ಅನ್ನು ಜಪ ಮಾಡ್ತಾರೆ. ಅಲ್ಲಿ ಸ್ಪಿರಿಚುವಲ್ ತಾಕತ್ತನ್ನು, ಆಧ್ಯಾತ್ಮಿಕ ತಾಕತ್ತನ್ನು ಸರಿಯಾಗಿ ಬೆಳೆಸ್ಕೊಳ್ತಾರೆ, ಸ್ಟಡಿ ಆಗ್ತಾರೆ. 4ರಿಂದ 8ಕ್ಕೆ ಬರ್ತಾರೆ, 8ರಲ್ಲಿ ಸ್ಟಡಿ ಆಗ್ತಾರೆ, 8ರಿಂದ 12ಕ್ಕೆ ಬಂದು ಅಲ್ಲಿ ಸ್ಟಡಿ, ಆಮೇಲೆ 16ಕ್ಕೆ ಬಂದು ಸ್ಟಡಿ ಆಗ್ತಾರೆ. ಸೊ ಆ ತಾಕತ್ತುಗಳನ್ನು ಕ್ರಮೇಣವಾಗಿ ನಾವು ಡೆವಲಪ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಯಾಕೆ ಆಗ್ತಾ ಇದೆ ಅಂದ್ರೆ, ಅನರ್ಥಗಳು ಅದು ನಾಶ ಆಗ್ತಾ ಇದೆ ಅಲ್ವಾ, ಅನರ್ಥ ನಿವೃತ್ತಿ ಆಗ್ತಾ ಇದೆ ಅಲ್ವಾ. ನಿವೃತ್ತಿ ಆಗ್ಬೇಕಾದ್ರೆ ನಮ್ಗೆ ಅದು ಸುಸ್ತಾಯ್ತು, ಎಷ್ಟೋ ಕಾಮ ಹೋಯ್ತು, ಎಷ್ಟೋ ಕ್ರೋಧ ಹೋಯ್ತು. ಕ್ರೋಧ ಹೋಯ್ತು ಅಂದಾಗ ಸುಸ್ತು ಅನ್ನಿಸ್ತದೆ. ಆದ್ರೆ ಕ್ರಮೇಣವಾಗಿ ಅದು ಕಾಮ, ಕ್ರೋಧ ಎಲ್ಲ ಒಂದು ಸಿಗ್ನಿಫಿಕೆಂಟ್ಲಿ ತುಂಬಾ ಕಡಿಮೆ ಆದಾಗ ನಮಗೆ ಆವಾಗ ಜಪ ತುಂಬಾ ಸುಲಭ ಆಗ್ತಾ ಹೋಗ್ತದೆ. ಸೊ ಆದ್ರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಸೊ ಅದಕ್ಕೆ ಆ ಆಧ್ಯಾತ್ಮಿಕ ತಾಕತ್ತನ್ನು ನಾವು ಸ್ಲೋಲಿ ನಮ್ಮ ಶಕ್ತ್ಯಾನುಸಾರವಾಗಿ ಅಭ್ಯಾಸ ಮಾಡಿ ಅದನ್ನು ಬೆಳೆಸ್ಕೋಬೇಕು ಕ್ರಮೇಣವಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈ ಜಪದ ಬಗ್ಗೆ ತುಂಬಾ ನೀವು ಹೇಳಿ ಪ್ರಭುಜಿ, ನಮ್ಗೆ ಎಷ್ಟ್ ಹೇಳಿದ್ರು ಸಾಲಲ್ಲ ಜಪದ ಬಗ್ಗೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಬರೀ ಜಪದ್ದೇ ಹೇಳಿದ್ರೇನು ಇನ್ನೂ ಖುಷಿ ಪ್ರಭುಜಿ. ಥ್ಯಾಂಕ್ ಯು. ನೀವ್ ಹೇಳಿದ್ ನಂಗೆ ಅರ್ಥ ಆಯ್ತು ಇವಾಗ. ಥ್ಯಾಂಕ್ ಯು ಪ್ರಭುಜಿ.
ಥ್ಯಾಂಕ್ ಯು. ಓಕೆ, ಹರೇ ನಾವು ಕೃಷ್ಣ ಹ್ಮ್ ಹರೇ ಕೃಷ್ಣ. ಪ್ರಭುಜಿ. ಹರೇ ಕೃಷ್ಣ. ನಾವ್ ಇವಾಗ 12 ಮಾಲೆ ಮಾಡ್ತೀವಲ್ಲ ಪ್ರಭುಜಿ. 12 ಮಾಲೆ. 8 ಮಾಲೆ ಮಾಡಿರ್ತೀವಿ. ಹ್ಮ್ ಇನ್ನು ಮಿಕ್ಕಿ ಮಾಲೆ ಇಲ್ದಿರ ಹಾಗೆ ಜಪ ಮಾಡಿದ್ರೆ ಕೌಂಟ್ ಆಗುತ್ತಾ ಇಲ್ವಾ ಪ್ರಭುಜಿ? ಬಾಯಲ್ಲಿ ಅದು ನೀವು ಸರಿಯಾಗಿ ಕೌಂಟ್ ಮಾಡಿದ್ರೆ ಕೌಂಟ್ ಆಗತ್ತೆ ಆಕ್ಚುಲಿ. ಆದ್ರೆ ಜನರಲಿ ಏನ್ ಮಾಡ್ತಾರೆ ಅಂದ್ರೆ, ದೀಕ್ಷೆ ಪಡೆದ ಮೇಲೆ ಸ್ವಲ್ಪ 16 ಮಾಲೆಗಳನ್ನು ಕಡೆ ಪಕ್ಷ ಜಪಮಾಲೆಯಲ್ಲಿ ಮಾಡ್ತಾರೆ. ಸೊ ಕೌಂಟ್ ಅನ್ನ ನೀವು ಹೇಗೆ ಸಹ ಕೌಂಟ್ ಮಾಡ್ಬೋದು. ಕೌಂಟ್ ಮಾಡುದು ಅಂದ್ರೆ ಕೆಲವರು ಕ್ಲಿಕ್ಕರ್ ಅಲ್ಲಿ ಕೌಂಟ್ ಮಾಡ್ತಾರೆ, ಅಷ್ಟೇ ಅಂದ್ರೆ ಕೈಯಲ್ಲಿ ಸಹ ಕೌಂಟ್ ಮಾಡ್ತಾರೆ. ಕೌಂಟಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಮಾಲೆಗಳನ್ನು ಕನ್ಸಿಡರ್ ಮಾಡ್ಬೇಕಾದ್ರೆ. ಆದ್ರೆ ಜನರಲ್ ರೂಲ್ ಏನು ಅಂದ್ರೆ, ದೀಕ್ಷೆ ಪಡೆದ ನಂತರ 16 ಮಾಲೆಗಳನ್ನು ಜಪಮಾಲೆಯಲ್ಲಿ ಮಾಡ್ತಾರೆ. ಎಕ್ಸ್ಟ್ರಾ ರೌಂಡ್ಸ್ ಅದು ನಮ್ಮ ಇಷ್ಟ ಇರ್ತದೆ. ನಾವು ಕ್ಲಿಕ್ಕರ್ ಅಲ್ಲಿ ಮಾಡ್ತೀವಿ ಅಥವಾ ಕೈಯಲ್ಲಿ ಕೆಲವೊಮ್ಮೆ ಲೆಕ್ಕ ಹಿಡಿದು ಕೆಲವು ಮಾಲೆಗಳನ್ನು ಮಾಡ್ತೀವಿ. ಸೊ ಆ ರೀತಿ ಜಪಮಾಲೆಯಲ್ಲಿ ಮಾಡಿದಾಗ ಪಾಸಿಟಿವ್ ಪಾಯಿಂಟ್ ಏನು ಅಂದ್ರೆ, ನಮ್ಮ ಏಕಾಗ್ರ ಚಿತ್ತತೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಏಕಾಗ್ರತೆಯನ್ನು ಹೊಂದಬಹುದು ಜಪವನ್ನು ಮಾಡ್ಬೇಕಾದ್ರೆ. ಹರೇ ಕೃಷ್ಣ. ಧನ್ಯವಾದ. 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 ಪ್ರಭುಜಿ ನಾನು ಇನ್ನೊಂದು ಕ್ವಶನ್ ಕೇಳ್ಬೋದಾ? ಹೇಳಿ ಹೇಳಿ. ಪ್ರಭುಜಿ ಇವಾಗ ನಾವು 8 ಮಾಲೆ 8 ಮಾಲೆ ಜಪ ಮಾಡ್ತೀವಿ ಅಂತ ತಗೊಂಡಿರ್ತೀವಿ ಪ್ರಭುಜಿ. ಅದೇನು ಒಂದೇ ಸರ್ತಿ ಮಾಡ್ಬೇಕಾ, ಇಲ್ಲ 4 ಮಾಲೆ ಮಾಡಿ ಆಮೇಲೆ 4 ಮಾಲೆ ಮಾಡಿ ಆತರ ಮಾಡ್ಬೋದಾ ಪ್ರಭುಜಿ? ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಏನು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಇಲ್ಲ ಜಪ ಮಾಡ್ಲಿಕ್ಕೆ. ಸರಿ ಪ್ರಭುಜಿ. ಯಾವುದೇ ಸಮಯದಲ್ಲಿ ಮಾಡಬಹುದು, ಯಾವುದೇ ಸ್ಥಳಗಳಲ್ಲಿ ಮಾಡಬಹುದು, ಯಾವುದೇ ರೀತಿಯಲ್ಲಿ ಮಾಡಬಹುದು. ನಮ್ಮ ಸಂದರ್ಭಕ್ಕೆ ಕಾಲ, ದೇಶ, ಪಾತ್ರ, ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಜಪವನ್ನು ಮಾಡ್ಬೋದು. ನಾವು ನಿಗದಿತ ಮಾಲೆಗಳನ್ನು ಮಾಡ್ತೇವೆ ಅಂತ ನಾವು ಭಗವಂತನ ಮುಂದೆ, ವೈಷ್ಣವರ ಮುಂದೆ ಕಮಿಟ್ಮೆಂಟ್ ತೆಗೆದುಕೊಂಡಿದ್ರೆ ಆ ಸಂಪೂರ್ಣ ದಿನದಲ್ಲಿ ಅದನ್ನು ಮುಗಿಸುವುದು ನಮ್ಮ ಅದೊಂದು ಕರ್ತವ್ಯ ಇರ್ತದೆ. ಅದನ್ನು ಮುಗಿಸ್ಬೇಕು ಅಷ್ಟೇ. ಈಗ 8 ಮಾಲೆ ಅಂತ ಆದ್ರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಿಂದ ರಾತ್ರಿ 10 ಗಂಟೆಗೆ ಮಲಗುವ ಮೊದಲು ನಾವು ಅದು ಜಪವನ್ನು ಮುಗಿಸ್ಬೋದು. ಆದ್ರೆ ಬೆಸ್ಟ್ ಜಪ ಯಾವಾಗ ಆಗ್ತದೆ? ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಜಪ ಮಾಡಿದಾಗ, ಮೋಡ್ ಆಫ್ ಗುಡ್ನೆಸ್, ಸತ್ವಗುಣದಲ್ಲಿ ಜಪವನ್ನು ಮಾಡಿದಾಗ ಬೆಸ್ಟ್ ಜಪ ಆಗ್ತದೆ. ಆದ್ರೆ ಜಪವನ್ನು ಯಾವಾಗ ಮಾಡ್ಬೋದು? ಕೀರ್ತನೀಯ ಸದಾ ಹರಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಾನು ಅಯ್ಯೋ ಬೆಳಿಗ್ಗೆ ಆಗ್ಲಿಲ್ಲ, ಓಕೆ ನಾನು ಇನ್ನು 4 ಜಪ ರೌಂಡ್ ಉಳಿದಿದೆ, ಸಂಜೆ ಮಾಡುವುದಿಲ್ಲ, ಇಲ್ಲ. ಜಪವನ್ನು ಮಾಡ್ತಾ ಇರಬೇಕು ಬೆಳಿಗ್ಗೆ ಸಂಜೆ. ಕೆಲವೊಮ್ಮೆ ಬೆಳಿಗ್ಗೆ ಎಲ್ಲ ಮುಗಿದು ಬಿಡ್ತದೆ. ಕೆಲವೊಮ್ಮೆ ತುಂಬಾ ಕೆಲಸ ಕಾರ್ಯಗಳು ಇದ್ರೆ ಎಲ್ಲ 8 ರೌಂಡ್ಗಳು ರಾತ್ರಿನೇ ಆಗ್ಬಹುದು. ಬಟ್ ಆ ರೌಂಡ್ಸ್ ಗಳನ್ನು ಮುಗಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು ಏಕಾಗ್ರ ಚಿತ್ತತೆಯನ್ನು ಇಟ್ಕೊಂಡು. ಓಕೆ ಪ್ರಭುಜಿ ನಾವು 4 ಮಾಲೆ ನಾನು ತಗೊಂಡಿದ್ದೀನಿ, 4 ಮಾಲೆ ಮಾಡ್ತೀನಿ ಅಂತ. ಅದಕ್ಕಿಂತ ಜಾಸ್ತಿ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ಸರಿ ಪ್ರಭುಜಿ. ಸೊ ಕೀರ್ತನೀಯ ಸದಾ ಹರಿ. ಸೊ 24 ಗಂಟೆಗಳ ಕಾಲ ಬೇಕಾದ್ರೆ ಜಪ ಮಾಡ್ತಾ ಇರ್ಬೋದು. ಸೊ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಬೇರೆ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಈಗ ನಾವು ಮಾಡ್ಬೇಕಾಗಿದ್ದಂತಹ ಅಭ್ಯಾಸದ ಇದು ನಮ್ಗೆ ಗುರಿ ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ನಾವು ಈಗ ಜಪ ಮಾಡ್ತಾ ಇರುವಂತಹ ಮಹಾಮಂತ್ರ, ಒಂದೇ ಮಹಾಮಂತ್ರದ ಬಗ್ಗೆ ನಾವು ಸರಿಯಾಗಿ ಕೇಳಬೇಕು ಅಷ್ಟೇ. ಸಿಂಪಲ್, ಬೇರೆ ಏನೂ ಇಲ್ಲ. ಆ ಒಂದು ಮಹಾಮಂತ್ರ ಅಥವಾ ಅದರಲ್ಲಿ ಕೃಷ್ಣ ರಾಮ ಅದನ್ನು ಕೇಳಿದ್ರೂ ಸಹ ನಾನು ಅತ್ಯಂತ ಸೌಭಾಗ್ಯಶಾಲಿ. ಮೂರನೆಯದು, ಮನಸ್ಸು ವಿಚಲಿತ ಆಗ್ತದೆ, ಅದನ್ನು ಮತ್ತೆ ಸೌಮ್ಯವಾಗಿ ಅದನ್ನು ಮತ್ತೆ ತಂದು ಮತ್ತೆ ಒಂದೇ ಒಂದು ಆ ಮಹಾಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಮತ್ತೆ 4ನೇದಂದ್ರೆ ನನ್ನ ಪ್ರಯತ್ನವೇ ನನ್ನ ಏನು ಕೃಷ್ಣನಿಗೆ ಆಫರಿಂಗ್. ನನ್ನದು ನಾನು ಅದನ್ನು ಕೃಷ್ಣನ ನನ್ನ ಸೇವೆ, ಅದರಲ್ಲಿ ನಾನು ಯಶಸ್ಸು ಹೊಂದುತ್ತೇನೋ ಅಥವಾ ನಾನು ಅದರಲ್ಲಿ ಫೇಲ್ ಆಗ್ತೇನೋ, ಅಂದ್ರೆ ನಾನು ವಿಫಲನಾಗ್ತೇನೋ, ಅದು ನಾ ಅದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕಿಲ್ಲ. ನಾನು ಡಿಟರ್ಮಿನೇಷನ್ ಅಂದ್ರೆ ತುಂಬಾ ನಾನು ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರು ನಂದನ,
ಕೃಷ್ಣ, ನಾನು ನಿನ್ನ ಜೊತೆನೇ ಇರಬೇಕು ಅಂತ ಇದೆ ನನಗೆ. ಅದಕ್ಕಾಗಿ ನಾನು ತುಂಬಾ ಏಕಾಗ್ರ ಚಿತ್ತತೆಯಿಂದ ಜಪ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ದಿಸ್ ಈಸ್ ಮೈ ಟಾರ್ಗೆಟ್. ಅಂದ್ರೆ ಇವತ್ತಿನ ಗುರಿ ಅಷ್ಟು, ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡುದು. ಸೊ ಪ್ರತಿಯೊಂದು ಮಹಾಮಂತ್ರ ಮಾಡಬೇಕಾದ್ರೆ ಇದೇ ನಮ್ಮ ಗುರಿ. ಏನು, ಕೇವಲ ಇವತ್ತಿನ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವುದಷ್ಟೇ ನಮ್ಮ ಗುರಿ. ಅದನ್ನು ಒಂದು ಮಹಾಮಂತ್ರ ಅದು ಆಗ ನಾವು ಎಷ್ಟೋ ಮಹಾಮಂತ್ರಗಳನ್ನು ಕೇಳಿರ್ತೀವಿ. ನಾವು ತುಂಬಾ ಸೌಭಾಗ್ಯಶಾಲಿ ಆಗ್ತೀವಿ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಗುರಿ? ಸೊ ಅದನ್ನೇ ನಾವೀಗ ಅಭ್ಯಾಸ ಮಾಡುವುದು. ಸೊ ಪ್ರಪ್ರಥಮವಾಗಿ ಈಗ ನಮ್ಗೆ ಜಾಸ್ತಿ ಸಮಯ ಇಲ್ಲ, ಅದಕ್ಕೆ ಒಂದು 20 ಮಹಾಮಂತ್ರ ಮಾಡೋಣ. ಇದರಲ್ಲಿ ಸಮಯ ಏನೂ ಇಲ್ಲ. ಒಂದು ಕೆಲಸ ಮಾಡೋಣ, 7:46 ಆಗಿದೆ. ಸೊ 6ರಿಂದ 8 ನಿಮಿಷ 54. 54ರ ತನಕ ಎಷ್ಟು ಮಹಾಮಂತ್ರ ಆಗ್ತದೆ ಕೌಂಟ್ ಮಾಡೋದು ಬೇಡ, ಬಟ್ ಇದನ್ನು ಜಸ್ಟ್ ಈ ವಿಧಾನವನ್ನು ಅಭ್ಯಾಸ ಮಾಡೋಣ. ಓಕೆನಾ? ಆಮೇಲೆ ಅದಾದ್ಮೇಲೆ ನಿಮ್ಮ ಜಪ ಹೇಗೆ ಇತ್ತು ನೀವು ಅದನ್ನು ಹೇಳ್ಬೋದು. ಸೊ ಈಗ ಉದಾಹರಣೆಗೆ ಒಂದು 5 ಮಹಾಮಂತ್ರ ಹೇಳೋದಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ಈಗ ಜಪ ಮಾಡ್ತಾ ಇದ್ದಿದ್ದು ಮಹಾಮಂತ್ರದ ಮೇಲೆ ಮಾತ್ರ ಕೇಂದ್ರೀಕರಣ ಮಾಡ್ಲಿಕ್ಕೆ ನೋಡ್ತಾ ಇದ್ದೆ. ಸಾರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಪೂರ್ಣವಾದ ಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಸಂಪೂರ್ಣವಾದ ಮಂತ್ರ ಕೇಳಲಿಕ್ಕೆ ಆಗ್ಲಿಲ್ಲ ಅಂದ್ರು, ಹರೆಯಿಂದ ಸ್ಟಾರ್ಟ್ ಆಗಿ ಅದನ್ನು ಸಂಪೂರ್ಣವಾಗಿ ಮಂತ್ರ ಕೇಳಲಿಕ್ಕೆ ಪ್ರಯತ್ನ ಮಾಡುವುದು. ಸಂಪೂರ್ಣ ಕೇಳಲಿಕ್ಕೆ ಆಗದಿದ್ರು ಕೃಷ್ಣ ರಾಮ ಹರೇ ಇದನ್ನು ಆದಷ್ಟು ಕೇಳಲಿಕ್ಕೆ ಪ್ರಯತ್ನ ಮಾಡುವುದು. ಸೊ ಇದು ನಮ್ಮ ಪ್ರಯತ್ನ. ಸೊ ಈಗ 48 ಆಗಿದೆ, 756 ತನಕ. ಹರೇ ಕೃಷ್ಣ. ಸೊ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ರಾಮ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಸೊ ಏನಾದ್ರೂ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಅಥವಾ ಯಾರಿಗಾದ್ರೂ ಹೇಳ್ಬೇಕಾ ಏನಾದ್ರೂ? ಆರ್ ಯು ಏಬಲ್ ಟು ಹಿಯರ್ ಅಂದ್ರೆ ಸರಿಯಾಗಿ ಕೇಳಲಿಕ್ಕೆ ಆಯ್ತು? ಆಯ್ತು ಪ್ರಭುಜಿ, ಮನಸ್ಸು ಆ ಕಡೆ ಈ ಕಡೆ ಏನು ಹೋಗ್ಲಿಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಕೇಳಿ ಫಾಸ್ಟ್ ಆಗಿ ಆಯ್ತು ಪ್ರಭುಜಿ. ಹೇಳ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಡ್ತೀವಿ. ಮಿಸ್ಟೇಕ್ ಆದ್ರೆ ಪರವಾಗಿಲ್ಲ, ಪ್ರಯತ್ನ ಇಂಪಾರ್ಟೆಂಟ್. ಸೊ ಅದನ್ನು ಆದಷ್ಟು ಕೇಳಲಿಕ್ಕೆ ಪ್ರಯತ್ನ ಮಾಡೋದು. ಹೌದು. ಪ್ರಭುಜಿ ಈಗ ಹರೇ ಕೃಷ್ಣ ಪ್ರಭುಜಿ. ಆಮೇಲೆ ನಾವು ಬೀಡಿಂಗ್ ಹೇಳಿ. ಬೀಡಿಂಗ್ ಹರೇ ಕೃಷ್ಣ ಕೌಂಟಿಂಗ್ ಮಾಡ್ತಾ ಇರ್ತೀವಲ್ಲ ಪ್ರಭುಜಿ, ಕೌಂಟಿಂಗ್ ಮಾಡ್ಬೇಕಾದ್ರೆ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂದಾಗ ನಾವು ಎರಡೆರಡು ಬೀಡಿಂಗ್ ಕಳ್ಸಿಬಿಟ್ಟಿರ್ತೀವಿ. ಒಂದ್ರ ಬದ್ಲು ಎರಡೆರಡು ಹೋಗಿರ್ತವೆ ಪ್ರಭುಜಿ. ಅದು ಒಂದ್ ಹೇಳಿದ್ಮೇಲೆ ಒಂದೇ ತಾನೇ ನಾವು ಅಂದ್ರೆ ಏಕಾಗ್ರ ಚಿತ್ತತೆ ಇಲ್ಲ ಅಂತ, ಏಕಾಗ್ರ ಚಿತ್ತತೆ ಇಲ್ಲ ಅಂತ ಅರ್ಥ. ಏಕಾಗ್ರ ಚಿತ್ತತೆ ಇಲ್ಲ ಅಂತ. ಮನಸ್ಸನ್ನು ಫೋಕಸ್ ಮಾಡಿದಾಗ ಒಂದು ಮಹಾಮಂತ್ರ ಆಗುವಾಗ ಒಂದೇ ಬೀಡ್ ಮೂವ್ ಆಗುತ್ತೆ. ನೀವು ಬೀಡ್ಗಳನ್ನು ಹಾರಿಸ್ತಾ ಇದ್ದೀರಾ ಅಥವಾ ಬೀಡ್ಗಳನ್ನು ಒಂದರ ಬದಲು ಎರಡು ಮೂವ್ ಮಾಡ್ತಾ ಇದ್ದೀರಾ ಅಂದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಏಕಾಗ್ರ ಚಿತ್ತತೆ ಇಲ್ಲ. ಏಕಾಗ್ರ ಚಿತ್ತತೆಯನ್ನು ತರಬೇಕು, ಮತ್ತೆ ಫೋಕಸ್ ಮಾಡ್ಬೇಕು. ಮನಸ್ಸು ಆಚೆ ಈಚೆ ಹೋದ್ರೆ ಮತ್ತೆ ಅದನ್ನು ಸ್ಲೋಲಿ ತಂದು ಮತ್ತೆ ಜಪದ ಮೇಲೆ ಫೋಕಸ್ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ ಪ್ರಭುಜಿ. ಈಗ ತಾವು ಏನು ಕಾನ್ಸೆಪ್ಟ್ ಹೇಳಿದ್ರಲ್ಲ, ನಾನು 16 ರೌಂಡ್ ಮಾಡ್ಬೇಕು ಅಂತ ಗುರಿ ಇಲ್ಲ ಈಗ. ಹೌದು. ಕೇವಲ ಒಂದೇ ಒಂದು ನಾಮದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಈ ಒಂದು ನಾಮನೇ ನಾನು ಹೇಳ್ತಾ ಇರೋ ಭಾವನೆಯಲ್ಲಿ ನಾನು ಕೂತ್ರೆ ಪ್ರತಿಯೊಂದು ಶಬ್ದನು ಕೂಡ ಸ್ಪಷ್ಟವಾಗಿ ಹೇಳಕ್ಕಾಗತ್ತೆ. ಆ ಹೇಳಿದ್ದನ್ನು ನಾವು ಕೇಳಕ್ಕೂ ಸಾಧ್ಯವಾಗುತ್ತೆ. ಹೌದು. ಈಗ ನಾನೇನ್ ಮಾಡ್ತಾ ಇದ್ದೀನಿ ಪ್ರಭುಜಿ, ಒಂದು ಚಾರ್ಟ್ ಬರ್ಕೊಂಬಿಟ್ಟಿದೀನಿ ಪ್ರಭುಜಿ. ಅದನ್ನ ಮುಂದೆ ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ಹೇಳ್ತಾ ಹೋಗ್ತೀನಿ. ಅದರಿಂದ ಏನಾಗ್ತಾರೆ ಅಂದ್ರೆ ನಾನು ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ಆಮೇಲೆ ಈಗ ಅವಾಗ ಏನಾದ್ರು 16 ರೌಂಡ್ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಕೊನೆ ಹರೇ ಮಿಸ್ ಆಗ್ತಾ ಇತ್ತು ನನಗೆ. ಹೌದು. ಆದ್ರೆ ಈಗ ನೀವ್ ಹೇಳ್ಕೊಟ್ಟ ಪ್ರೊಸೀಜರ್ ಅಲ್ಲಿ ನಾನು ಬಂದ್ರೆ 2 ಗಂಟೆ ಒಳಗಡೆ 16 ರೌಂಡ್ ಮಾಡ್ಬೇಕು ಅಂತ ಒಂದು ಗುರಿ ತೆಗೆದಾಕ್ತೀನಿ. ಎಷ್ಟೊತ್ತಿಗಾದ್ರೂ ಆಗ್ವಲ್ದಾಗ 2 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು. ಹೌದು. ಸಮಾಧಾನವಾಗಿ ಪ್ರತಿಯೊಂದು ಶಬ್ದವನ್ನು ಹೇಳ್ತಾ ಅದನ್ನ ಕೇಳ್ತಾ ಹೋಗ್ಬೋದು ಅವಾಗ. ಹೌದು. ಅವಾಗ ತಾವು ಏನ್ ಹೇಳಿದ್ರಿ, ಅಟೆಂಟಿವ್ ಚಾಂಟಿಂಗ್ ಅಂತ ಹೇಳಿದ್ರಲ್ಲ ತಾವು, ಸುಲಭವಾಗಿ ಹೋಗ್ಬೋದು ಅನ್ನೋ ಭಾವನೆ ನನಗೆ ಬಂದಿದೆ ಪ್ರಭು. ಹೌದು ಪ್ರಭು. ಸೊ ನಾವು ಮಾತಾಜಿ ಯಾರು ಸ್ವಲ್ಪ 1 ಮಿನಿಟ್ ಯಾರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ. ಸೊ ಪ್ರಭುಜಿ, ಇದ್ರಲ್ಲಿ 16 ಮಾಲೆ ಎಷ್ಟು ಸಮಯದಲ್ಲಾಗತ್ತೆ ನಮ್ ಗುರಿ ಅಲ್ಲ. ಅದು ಎಷ್ಟು ಸಮಯದಲ್ಲಿ ಬೇಕಾದ್ರೂ ಆಗ್ಬೋದು. 2 ಗಂಟೆಯಲ್ಲಿ ಆಗ್ಬೋದು, 2.5 ಗಂಟೆಯಲ್ಲಿ ಆಗ್ಬೋದು, ಅಥವಾ ಕೆಲವರಿಗೆ 1.25 ಗಂಟೆಯಲ್ಲೂ ಆಗ್ಬೋದು. ತುಂಬಾ ಸ್ಲೋ ಆಗಿ ಮಾಡ್ತಾ ಇದ್ದಾನೆ, 1.25 ಗಂಟೆಯಲ್ಲಿ ಮುಗಿಸ್ತಾ ಇದ್ದಾನೆ ಹರೇ ಕೃಷ್ಣ ಮಹಾಮಂತ್ರ 16 ಮಾಲೆ ಅಂದ್ರೆ ಅವನು ಸರಿಯಾಗಿ ಮಾಡ್ತಾ ಇಲ್ಲ.
ತುಂಬಾ ಸ್ಲೋ ಆಗಿ 3 ಗಂಟೆ 4 ಗಂಟೆ ತಗೊಳ್ತಾ ಇದ್ದಾನೆ. ಒಂದು ವಿಧಾನದಲ್ಲಿ ನೋಡಿದ್ರು ಅವನು ಮನಸ್ಸನ್ನು ಏಕಾಗ್ರ ಚಿತ್ತತೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಸ್ಲೋ ಆದಾಗ್ಲೂ ವಿಚಲಿತ ಆಗ್ತದೆ. ಸೊ ಅದಕ್ಕಾಗಿ ನೀವು ಆ ಒಂದೇ ಒಂದು ಟ್ಯೂನ್ ಇದೆ ಅಲ್ಲ, ನಾವೀಗ ಜಪ ಮಾಡಿದ್ದು ನಮ್ಮ ಪ್ರತಿಯೊಬ್ರು ವೈಯಕ್ತಿಕವಾಗಿ ಆ ಸ್ಪೀಡ್ ಬೇರೆ ಬೇರೆ ಇರಬಹುದು. ಆಮೇಲೆ ನಾವು ಗ್ರೂಪ್ ಜಪ ಮಾಡ್ಬೇಕಾದ್ರೆ ಇನ್ನೂ ಸ್ಲೋ ಆಗಿರುತ್ತೆ, ವೈಯಕ್ತಿಕ ಜಪ ಮಾಡ್ಬೇಕಾದ್ರೆ ಜಪ ಇನ್ನೂ ಫಾಸ್ಟ್ ಆಗಿರುತ್ತೆ. ಸೊ ಸುಮಾರು ಹೌದು. 7ರಿಂದ ಕೆಲವರು 6 ಮಿನಿಟ್ ತಗೊಳ್ತಾರೆ. 6 ಮಿನಿಟಿಂದ 10 ಮಿನಿಟ್ ತನಕ ಪರವಾಗಿಲ್ಲ. 6 ಮಿನಿಟ್ಸ್, ಕೆಲವರು 7 ಮಿನಿಟ್ ತಗೊಳ್ಬಹುದು, ಕೆಲವರು 8 ಮಿನಿಟ್, ಕೆಲವರು 9 ಮಿನಿಟ್. 10ಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮನಸ್ಸು ತುಂಬಾ ಏನು ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನೀವು 10 ಮಿನಿಟ್ ತಗೊಂಡ್ರು ಸಹ 2 ಗಂಟೆ 40 ನಿಮಿಷ ಹೆಚ್ಚು ಕಡಿಮೆ, ಅದಕ್ಕಿಂತ ಜಾಸ್ತಿ ಜಪ ಹೋಗಲ್ಲ. ಸರಿ ಹಾಗೆ. ಪ್ರಭುಜಿ. ಈಗ ತಾವು ಏನು ಕಾನ್ಸೆಪ್ಟ್ ನಮ್ಮ ಮೈಂಡ್ ಒಳಗೆ 16 ರೌಂಡ್ ಮಾಡ್ಬೇಕು ಅಂತ ನಾವು ಒಂದು ಗೋಲ್ ಅನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ರೆ, ಹೌದು, ಈ ರೀತಿ ಯೋಚಿಸ್ಬೇಡಿ. ಇಲ್ಲಿ ಇದ್ರಲ್ಲಿ ನೋಡಿ. ಹೌದು ಗೊತ್ತಾಯ್ತು ಪ್ರಭುಜಿ. ಹೇಳಿ. ಆ 16 ರೌಂಡ್ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಇಂದ ತೆಗೆದು ಹಾಕ್ಬಿಟ್ರೆ ಹೌದು ಆಟೋಮೆಟಿಕ್ ಆಗಿ ನಮ್ಮ ಅದಕ್ಕೆ ತಾವ್ ಹೇಳಿದ್ರಲ್ಲ ಸ್ಟ್ರೆಸ್ ಅನ್ನೋದು ಹೋಗ್ಬಿಡ್ತಾರೆ ಮೈಂಡ್ಗೆ. ಹೌದು, ಕರೆಕ್ಟ್. ಅದಕ್ಕೆ ಒಂದು ಮಹಾಮಂತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಾವು ಹೋಗೋದಕ್ಕೆ ತುಂಬಾ ಇದು ಈ ರೂಲ್ ಹೇಳಿದ್ರಲ್ಲ, ಇದು ಬಹಳ ಹೆಲ್ಪ್ ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇದನ್ನ ನಾನು ಅದನ್ನ ಹ್ಯಾಬಿಟ್ ಮಾಡ್ಕೋತೀನಿ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಅಂದ್ರೆ ನಮ್ದು ಮನಸ್ಸು ಹಗುರ ಆಗ್ಬಿಡ್ತದೆ. 100 ಆಗುತ್ತೆ. 16 ಮಾಲೆ ಅಂದಾಗ ಮನಸ್ಸು ಸ್ಟ್ರೆಸ್ ಆಗ್ತದೆ, ಟೆನ್ಷನ್ ತರ. 16 ಮಾಲೆ ಮುಗಿಸ್ಬೇಕು. ಆವಾಗ ನಾವು ಆ ಮಾಲೆ ಮುಗಿಸ್ಲಿಕ್ಕೆ ನೋಡ್ತೇವೆ, ಕೇಳುವುದ್ರ ಬಗ್ಗೆ ಗಮನ ಕೊಡಲ್ಲ. ಹೌದು ಪ್ರಭುಜಿ, ಅದಾಗುತ್ತೆ ಪ್ರಭುಜಿ. ಅದ್ರ ಬದಲು ನಾನು ಈಗ ಮಹಾಮಂತ್ರ ಮಾಡ್ತಿರೋ ಮಂತ್ರವನ್ನು ನಾನು ಕೇಳ್ತೀನಿ, ಅದೇ ರೀತಿ ಜಪ ಮಾಡ್ಕೊಂಡು ಹೋಗ್ತೀನಿ. ಮನಸ್ಸು ವಿಚಲಿತ ಆದ್ರೆ ಮತ್ತೆ ತರ್ತೀನಿ, ಸ್ಪಷ್ಟವಾಗಿ ಸರಿ. ಜಪ ಮಾಡ್ತೀನಿ. 3 ಕಾನ್ಸೆಪ್ಟ್. ಸೊ ಇವತ್ತು ನಾವು ಏನ್ ಕಲ್ತಿರೋದ್ರಲ್ಲಿ 3 ಕಾನ್ಸೆಪ್ಟ್ಗಳು ಯಾವುದು? ಇವತ್ತು ಕಲ್ತಿರೋ ಕಾನ್ಸೆಪ್ಟ್, ಈಗ ಜಪಿಸುತ್ತಿರೋ ಮಹಾಮಂತ್ರದ ಮೇಲೆ ಗಮನ ಹರಿಸಿ, ಇವತ್ತು ಕಲ್ತಿರೋದು. ಸೊ ಈಗ ನಾವು ಟೋಟಲ್ 3 ವಿಧಾನಗಳನ್ನು ಕಲ್ತಿದ್ದೇವೆ. ಯಾರಾದ್ರೂ ದಯವಿಟ್ಟು ಓದಿ ಇದನ್ನು. ಯಾವ ವಿಧಾನಗಳನ್ನು ಕಲ್ತಿದ್ದೇವೆ ಈಗ ಇವತ್ತಿನ ಸೆಮಿನಾರ್ ಸೇರಿ? ಮಹಾಮಂತ್ರದ ಉಚ್ಚಾರಾಂಶಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವುದು, ಮಹಾಮಂತ್ರವನ್ನು ಗಮನದಿಂದ ಕೇಳುವುದು, ಈಗ ಜಪಿಸುತ್ತಿರುವ ಮಹಾಮಂತ್ರದ ಮೇಲೆ ಗಮನ ಹರಿಸುವುದು. ಸೊ ಇಷ್ಟೇ ನಮ್ದು. ನಾಳೆಯಿಂದ ಜಪ ಮಾಡ್ಬೇಕಾದ್ರೆ ಅಥವಾ ಇವತ್ತು ರಾತ್ರಿಯಿಂದಾನೇ ಜಪ ಮಾಡ್ಬೇಕಾದ್ರೆ ಇದು 3 ಸ್ಪಷ್ಟವಾಗಿ ಜಪ ಮಾಡುವುದು, ಈಗ ಮಾಡ್ತಾ ಇರೋ ಮಹಾಮಂತ್ರ ಅಷ್ಟೇ ಕೇಳಲಿಕ್ಕೆ ನನ್ನ ಗುರಿ ಅಷ್ಟೇ. ಅದನ್ನು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಕೇಳ್ತೀನಿ. ಒಂದು ಕೃಷ್ಣ ನಾಮ, ಒಂದು ರಾಮನಾಮ ಕೇಳಿದ್ರು ನಾನು ತುಂಬಾ ಸೌಭಾಗ್ಯಶಾಲಿ. ಮನಸ್ಸು ವಿಚಲಿತ ಆಗತ್ತೆ, ಆದ್ರೆ ಗಮನದಿಂದ ನಾನು ಕೇಳ್ತೀನಿ. ಸೊ ನನ್ನ ಪ್ರಯತ್ನನೇ ಅದೇ ನನ್ನ ಯಶಸ್ಸು. ಅದರಲ್ಲಿ ಮತ್ತೆ ಅದು ಸರಿಯಾಗಿ ಕೇಳಲಿಕ್ಕಾಯ್ತೋ ಇಲ್ವೋ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನ್ನ ಪ್ರಯತ್ನವನ್ನು ನಾನು ವಿತ್ ಡಿಟರ್ಮಿನೇಷನ್, ಅಂದ್ರೆ ತುಂಬಾ ಗಾಢವಾಗಿ ಡಿಟರ್ಮಿನೇಷನ್ ಇಂದ ಅದನ್ನು ಮಾಡ್ತೀನಿ. ಅದು ನನ್ನ ಕೃಷ್ಣನಿಗೆ ನನ್ನ ಸೇವೆ. ಸೊ ಈ ತರ ಜಪ ಮಾಡಿದ್ರೆ ಕ್ರಮೇಣ ನಮ್ಮನ್ನು ನಾಮಾಪರಾಧದಿಂದ ನಾಮಾಭಾಸ ಸ್ತರಕ್ಕೆ ತರಲಿಕ್ಕೆ, ಆಮೇಲೆ ಕ್ರಮೇಣ ಇನ್ನು ಮುಂದೆ ಮುಂದೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ಸೊ ಅಟೆಂಟಿವ್ ಚಾಂಟಿಂಗ್ ಆಗ್ತದೆ. ನೀವು ಅಭ್ಯಾಸ ಮಾಡಿ. ಮೇ ಬಿ ಮುಂದಿನ 2 ವಾರ ಕ್ಲಾಸಸ್ ಇರಲ್ಲ, ಯಾಕಂದ್ರೆ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ, ಇಸ್ಕಾನ್ ಸೌತ್ ಬೆಂಗಳೂರು ಅಲ್ಲಿ ಮಹಾರಾಜ್ ಬರ್ತಾ ಇದ್ದಾರೆ. ಅವರೂ ಸಹ ಹರಿನಾಮ ಚಿಂತಾಮಣಿಯ ಮೇಲೆ ಕ್ಲಾಸಸ್ ಗಳನ್ನು ತೆಗೆದುಕೊಳ್ತಾ ಇದ್ದಾರೆ 3 ದಿನ. ಸೊ ನೆಕ್ಸ್ಟ್ ವಾರ 10, 11, 12 ಯಾರಿಗೆ ಸಾಧ್ಯ ಆಗ್ತದೆ ಬಂದು ದಯವಿಟ್ಟು ಆ ಸೆಮಿನಾರ್ ಅನ್ನು ಅಟೆಂಡ್ ಮಾಡಿ. ಅದರ ನೆಕ್ಸ್ಟ್ ವಾರ ಸಹ ಸಮ್ ಪ್ರೋಗ್ರಾಮ್ ಇದೆ. ಸೊ ಮುಂದಿನ 2 ವಾರ ಹರಿನಾಮ ಮಹಾತ್ಮ ಕ್ಲಾಸ್ ಇರುವುದಿಲ್ಲ. ಸೊ ಯಾರಿಗೆ ಅನುಕೂಲ ಆಗ್ತದೆ ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಹರಿನಾಮ ಚಿಂತಾಮಣಿ ಕ್ಲಾಸ್ ಅನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ವೀಕ್. ಮಿಸ್ ಮಾಡಬೇಡಿ. ಟೈಮಿಂಗ್ಸ್ ಪ್ರಭುಜಿ? ಭಕ್ತಿ ಪ್ರಚಾರ್ ಮಹಾರಾಜ್ ಬರ್ತಾ ಇದ್ದಾರೆ. ಅವರು ಹರಿನಾಮ ಟೈಮಿಂಗ್ಸ್ ಅದು ನಾನು ಬೇಕಾದ್ರೆ ಹಾಕ್ತೀನಿ. ಆಮೇಲೆ ಮೋಸ್ಟ್ಲಿ ಶುಕ್ರವಾರ ಸಂಜೆ ಇದೆ,
ಆಮೇಲೆ ಶನಿವಾರ ಬೆಳಿಗ್ಗೆ 11 ಆ ಟೈಮಲ್ಲಿದೆ. ಆಮೇಲೆ ಸಂಡೇ ಕೂಡ 11 ಗಂಟೆಯಿಂದ ಏನೋ ಇದೆ. ಸೊ ಆ ಟೈಮಿಂಗ್ಸ್ ಬೇಕಾದ್ರೆ ನಾನು ಗ್ರೂಪಲ್ಲಿ ಹಾಕ್ತೀನಿ. ಸೊ ಯಾರ್ಯಾರಿಗೆ ಸಾಧ್ಯ ಆಗ್ತದೆ ಅವರು ದೇವಸ್ಥಾನಕ್ಕೆ ಬಂದು ಇದರ ಲಾಭವನ್ನು ಪಡೆಯಿರಿ. ಹರಿನಾಮ ಚಿಂತಾಮಣಿ ತುಂಬಾ ಇಂಪಾರ್ಟೆಂಟ್. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಆ ಸೆಮಿನಾರ್ಗೆ. ಸೊ ನಮ್ಮ ಜಪ ಇಂಪ್ರೂವ್ ಮಾಡ್ಲಿಕ್ಕೆ ಇದೇ ಸತತ ಪ್ರಯತ್ನ ನಮ್ಮದು. ಸೊ ಈಗ ಈ ವಿಧಾನವನ್ನು ನೆಕ್ಸ್ಟ್ ಕೆಲವು ಮುಂದಿನ ಸೆಮಿನಾರ್ ಆಗೋ ತನಕ ಇದನ್ನು ಅಭ್ಯಾಸ ಮಾಡ್ತಾ ಹೋಗುದು. ಮುಂದಿನ ಜೀವನದ ಉದ್ದಕ್ಕೂ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಯಾರ್ಯಾರಿಗೆ ಯಾವ್ಯಾವ ವಿಧಾನ ಸಹಾಯ ಆಗ್ತಿದೆ ಅದರ ಪ್ರಕಾರ ಅಭ್ಯಾಸ ಮಾಡ್ಬೋದು. ಹರೇ ಕೃಷ್ಣ. ಸೊ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಕಮೆಂಟ್ಸ್, ಕರೆಕ್ಷನ್ಸ್ ಏನಾದ್ರು ಇದೆಯಾ? ಅಥವಾ ಕ್ಲಾಸ್ ಅನ್ನು ಎಂಡ್ ಮಾಡ್ಬೋದಾ? ಹರೇ ಕೃಷ್ಣ. ಸೊ ಹರೇ ಕೃಷ್ಣ. ಈ ಬೇರೆ ಯಾವರ ಭಕ್ತರಿಗಾದ್ರೂ ಇದು ಜಪ ಹೇಗಾಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಜಪ ಏನಾದ್ರೂ ನಿಮ್ಗೆ ಕೃಷ್ಣ ರಾಮ ಅಥವಾ ಏನಾದ್ರು ಕೇಳಲಿಕ್ಕೆ ಆಯ್ತೋ, ಅಥವಾ ಯಾರಾದ್ರೂ ಫುಲ್ ಮಹಾಮಂತ್ರ ಕೇಳಿದ್ರು? ಅಲ್ಲೊಂದ್ ಇಲ್ಲೊಂದ್ ಕೇಳ್ತಿದ್ವಿ ಪ್ರಭುಜಿ. ಕೆಲವೊಂದ್ಸರಿ ಹೋಗುತ್ತೆ ಮೈಂಡು. ಅವಾಗ ಮತ್ತೆ ವಾಪಸ್ ಕರ್ಕೊಬಂದು ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಎಲ್ಲ ನಿಮ್ಮಂತವ್ರ ಕೃಪೆ ನಮ್ಗೆ ಆಗ್ಬೇಕು ಅಷ್ಟೇ. ಅದು ಅಲ್ಲೊಂದು ಇಲ್ಲೊಂದು ಅಂತ ಹೇಳಿದ್ರಲ್ಲ, ಅದು ಕೇಳಿದ್ರು ಸಹ ನೀವು ಏನು ತುಂಬಾ ತುಂಬಾ ಸೌಭಾಗ್ಯಶಾಲಿಗಳು. ಯಾಕಂದ್ರೆ ಒಂದು ಕೃಷ್ಣ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಯಾಕಂದ್ರೆ ಕೃಷ್ಣ ಮತ್ತು ಕೃಷ್ಣನ ನಾಮ ಅಭಿನ್ನ. ಸೊ ನೀವು ಒಂದು ಕೃಷ್ಣನಾಮ ಕೇಳಿದ್ರಿ ಅಥವಾ ರಾಮನಾಮ ಕೇಳಿದ್ರಿ ಅಂದ್ರೆ ನೀವು ಕೃಷ್ಣನ ಜೊತೆ ಅಷ್ಟು ಸಮಯ ಇದ್ದೀರಿ. ಕೃಷ್ಣನ ಜೊತೆ ಎಷ್ಟು ಜಾಸ್ತಿ ಕೇಳ್ತೀರೋ ಅಷ್ಟು ಜೊತೆ ಕೃಷ್ಣನ ಜೊತೆ ಇರ್ತೀರ. ನಿಮ್ಮ ಪ್ರಜ್ಞೆ ಅಷ್ಟೇ ಶುದ್ಧವಾಗ್ತಾ ಹೋಗ್ತದೆ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಗುಡ್. ಫುಲ್ ಮನ್ಸು ನಾನ್ ಬರೀ ಏನ್ ಕೆಲ್ಸ ಇಲ್ಲ, ನಾನ್ ಶಾಂತವಾಗಿದ್ದೀನಿ, ಈಗ ಮಂತ್ರ ಮಾತ್ರ ಕೇಳ್ಕೋಬೇಕು ಆ ಭಾವನೆಯಲ್ಲಿ ಮಾಡ್ತಾ ಇದ್ದಾಗ ಅದು ತುಂಬಾ ಹೊತ್ತು ನಿಲ್ಸಕ್ ಆಗಲ್ಲ. ಹೌದು. ಒಂದ್ ಸ್ವಲ್ಪ ಒಂದ್ ಹಿಂಗ್ ಬಂದ್ ಹಿಂಗ್ ಹೋಗುತ್ತಲ್ಲ ಆ ತರ ನಿಲ್ಸ್ಕೊಂಬೋದು ಅಷ್ಟೇ. ಹಾ. ಸೊ ಅದಕ್ಕೆ ನಾವು ಯಾವ್ದು ಕಾರಣ ಅಂದ್ರೆ ರಜೋಗುಣ ಮತ್ತು ತಮೋಗುಣಗಳು ಇದ್ದಾಗ ಅದು ಸತ್ವಗುಣದಲ್ಲಿ ಒಂದೇ ವರ್ತಮಾನ ಕಾಲದಲ್ಲಿ ನಿಲ್ಲಲ್ಲ ಮನಸ್ಸು. ತುಂಬಾ ಚಂಚಲವಾಗಿರುತ್ತೆ. ಪರವಾಗಿಲ್ಲ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ಅಭ್ಯಾಸ ಮಾಡುವಂತ ಅರ್ಜುನನಿಗೆ ಕೃಷ್ಣ ಹೇಳ್ದ. ಸೊ ಏನು, ಮನಸ್ಸು ತುಂಬಾ ಚಂಚಲವಾಗಿದೆ, ಆದ್ರೆ ಅಭ್ಯಾಸ ಮಾಡಿ ಅದನ್ನು ನಿಯಂತ್ರಣಕ್ಕೆ ಆವಾಗ ಅದು ರಜೋಗುಣ ಮತ್ತು ತಮೋಗುಣಗಳಿಂದ ಮುಕ್ತವಾದಾಗ ಜಾಸ್ತಿ ಫೋಕಸ್ ಬರ್ತಾವ. ನಾವು ಎಷ್ಟು ಸತ್ವಗುಣಕ್ಕೆ ಬರ್ತೇವೆ ಅಷ್ಟು ವರ್ತಮಾನ ಕಾಲದಲ್ಲಿ ಇರ್ತೇವೆ. ವರ್ತಮಾನ ಕಾಲದಲ್ಲಿ ಇದ್ದಾಗ ಮನಸ್ಸು ವಿಚಲಿತ ಆಗಲ್ಲ. ಆವಾಗ ಮನಸ್ಸನ್ನು ಕೇಂದ್ರೀಕರಣ ಮಾಡ್ಬೋದು. ಅದು ಪರವಾಗಿಲ್ಲ, ಅದು ಸಮಯ ಹಿಡಿಯತ್ತೆ. ಬಟ್ ನಮ್ಮ ಸೈಡ್ ಇಂದ ನಾವು ಅಭ್ಯಾಸ ಪ್ರಯತ್ನವನ್ನು ಮಾಡುದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಫಾರ್ ಶೇರಿಂಗ್. ಏನು ಅಟ್ಲೀಸ್ಟ್ ನಿಮ್ ಜೊತೆ ಮಾಡಿದ್ದು ತುಂಬಾ ಚೆನ್ನಾಗಿ ಆಯ್ತ್ರಿ ಜಪ. ಇಷ್ಟು ಕೇಳಿಸ್ಕೊಂಡ್ವಿ. ನಾವು ಮಾಡ್ತೇವಲ್ರಿ ಪ್ರಭುಜಿ, ಅವಾಗ ಮನಸ್ಸು ಆಚೆ ಈಚೆ ಹೋಗ್ತೈತಿ. ಗ್ರೂಪ್ನಾಗ ಮಾಡ್ದಾಗೂ ಕರೆಕ್ಟ್ ಆಗ್ತೈತ್ರಿ ಪ್ರಭುಜಿ. ಪರವಾಗಿಲ್ಲ ಮಾತಾಜಿ. ಅದು ಅಂದ್ರೆ ನೀವು ಆದಷ್ಟು ಭಕ್ತರ ಸಂಘಕ್ಕೆ ಬಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಭಕ್ತರ ಸಂಘದಲ್ಲಿ ಯಾವಾಗ್ಲೂ ಜಪ ತುಂಬಾ ಚೆನ್ನಾಗಿ ಆಗತ್ತೆ. ನಾವು ವೈಯಕ್ತಿಕವಾಗಿ ಮಾಡಿದ್ರೆ ಜಪ ಅಷ್ಟೊಂದು ಭಕ್ತರ ಜೊತೆ ಇದ್ದಷ್ಟು ಚೆನ್ನಾಗಿ ಆಗದೆ ಇರಬಹುದು. ಆದ್ರೆ ನಮ್ಮ ಪ್ರಯತ್ನ ಮಾಡ್ಬೇಕು. ನಮ್ಮ ಸಿನ್ಸಿಯಾರಿಟಿ ಅಂದ್ರೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಭಗವಂತನಿಗೆ ತೋರಿಸಿದಾಗ ಭಗವಂತ ಕೃಪೆಯನ್ನು ನೀಡ್ತಾನೆ. ಭಗವಂತನ ಕೃಪೆ ಸಿಕ್ಕಿದಾಗ ಇನ್ನೂ ಜಾಸ್ತಿ ಮನಸ್ಸನ್ನು ಕೇಂದ್ರೀಕರಣ ಮಾಡಬಹುದು. ಸೊ ಇದು ಅದೇ ರೀತಿ ನಾವು ಮನಸ್ಸನ್ನು ಕೇಂದ್ರೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಭಗವಂತ ಜಾಸ್ತಿ ಕೃಪೆಯನ್ನು ನೀಡ್ತಾನೆ, ಮತ್ತೆ ನಮ್ಮ ಜಪ ಸುಧಾರಣೆ ಆಗ್ತದೆ, ಇಂಪ್ರೂವ್ ಆಗ್ತದೆ. ಸೊ ಅದೇ ರೀತಿ ಕಂಟಿನ್ಯೂಸ್ ಪ್ರಾಸೆಸ್. ಓಕೆನಾ? ಮೊದ್ಲ ಕೇಳ್ಕೊಂತೇವ್ರಿ ಪ್ರಭುಜಿ, ಆಮೇಲೆ ಮನಸ್ಸು ಆಚೆ ಈಚೆ ಹೋಗ್ಬಿಡ್ತದೆ, ಹಂಗ ಆಗ್ತದೆ. ಇದ್ರಲ್ಲಿ ಏನು ಅಂದ್ರೆ ಪರವಾಗಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ ಮನಸ್ಸು ವಿಚಲಿತವಾಗುದು. ಚಂಚಲಂ ಹಿ ಮನ ಕೃಷ್ಣ. ಮನಸ್ಸು ಚಂಚಲ ಅನ್ನುವುದು ಸ್ವಾಭಾವಿಕ. ಅದರಲ್ಲಿ ನಾವು ತುಂಬಾ ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಅಯ್ಯೋ ಹಂಗಾಯ್ತು, ಅಯ್ಯೋ ನಾನು ಕೇಳಲಿಕ್ಕಾಗ್ಲಿಲ್ಲ, ಈ ರೀತಿ ಏನು ಇಲ್ಲ.
ನಮ್ದು ಇದು ಕಾರ್ಯ ತುಂಬಾ ಸಿಂಪಲ್. ಈಗ ಮಾಡ್ತಾ ಇರೋ ಮಹಾಮಂತ್ರವನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡೋದು ಅಷ್ಟೇ, ಪ್ರಯತ್ನ. ಆ ಪ್ರಯತ್ನನೇ ನಮ್ಮ ಯಶಸ್ಸು, ಬೇರೆ ಏನು ಬಗ್ಗೆ ಆಲೋಚನೆ ಮಾಡಲ್ಲ. ಆ ಪ್ರಯತ್ನನೇ ಭಗವಂತಂಗೆ ಸಂತೋಷ ನೀಡ್ತದೆ. ಪ್ರಭು ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ನಾವು ಮಾಡೋ ತಪ್ಪುಗಳೆಲ್ಲ ನಾವು ಅರಿತುಕೊಳ್ಳಾಕ ಒಂದ್ ಅವಕಾಶ ಸಿಕ್ತು ಪ್ರಭುಜಿ. ಚೆನ್ನಾಗಿತ್ರಿ ಪ್ರಭುಜಿ ಕ್ಲಾಸ್. ತುಂಬಾ ಥ್ಯಾಂಕ್ ಯು, ಧನ್ಯವಾದ. ತುಂಬಾ ಧನ್ಯವಾದ ಮಾತಾಜಿ. ಸೊ ಓಕೆ, ಟೈಮ್ ಹೇಳಿ ಹರೇ ಮಾತಾಜಿ. ಕೃಷ್ಣ. ಹರೇ ಒಂದ್ ಕೃಷ್ಣ. ಡೌಟ್, ಒಂದು ಪ್ರಶ್ನೆ ಇತ್ತು ಪ್ರಭುಜಿ. ಹಾ, ಪ್ರಶ್ನೆ ಪ್ರಭುಜಿ, ಹೇಳಿ. ನಾವು ಈಗ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್ ಮಾಡ್ತಾ ಇರ್ತೀವಿ. ಮಾಡ್ತಾ ಇದ್ರೆ ಅಪರಾಧ ಆಗಿರುತ್ತೆ, ನಾಮ ಅಪರಾಧ ಆಗಿರುತ್ತೆ. ಅವಾಗ ನಮಗೆ ಒಂದು ಗಿಲ್ಟ್ ಕಾಡುತ್ತೆ. ಹೌದು ಹೌದು. ಅಪರಾಧ ಮಾಡಿದ್ನಲ್ಲ ಅಂತ ಗಿಲ್ಟ್ ಕಾಣುತ್ತೆ. ಹಾಗೆ ನಾವು ಇಷ್ಟೊಂದು ಅಪರಾಧ ಮಾಡ್ತಾ ಮಾಡ್ತಾ ಬರೀ ಅಪರಾಧನ ಆಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಇನ್ನು ಎಷ್ಟು ಅಪರಾಧ ಮಾಡ್ತೀವಲ್ಲ ಅಂತ ನಮ್ಗೆ ಅದೊಂದು ಗಿಲ್ಟ್ ಆಗ್ಬಿಡುತ್ತೆ. ಬಿಡಕ್ಕೂ ಆಗ್ತಾ ಇಲ್ಲ. ಮಾಡಿದ್ರೆ ಅಪರಾಧ ಮಾಡ್ತೀವಿ, ಬಿಟ್ರು ಅಪರಾಧ, ಮಾಡಿದ್ರು ಅಪರಾಧ. ಇದಕ್ಕೆ ಉತ್ತರ ಏನು ಪ್ರಭುಜಿ? ಅಂದ್ರೆ ಅದೇ, ಈಗ ಅಪರಾಧ ಮಾಡ್ತಾ ಇದ್ದೀವಿ ಅಂತ ಜಪ ನಿಲ್ಲಿಸಬಾರ್ದು. ನಾವು ನಾಮಾಪರಾಧ ಸ್ತರದಿಂದ ನಾಮಾಭಾಸ ಸ್ತರಕ್ಕೆ ಬರುವ ಉಪಾಯ ಏನು? ಜಾಸ್ತಿ ಜಪ ಮಾಡುದು. ಜಾಸ್ತಿ ಜಪವನ್ನು ಮಾಡಿದಾಗ ನಾವು ನಾಮಾಪರಾಧದಿಂದ ನಾಮಾಭಾಸಕ್ಕೆ ಬರ್ತೀವಿ. ಸೊ ಅದಕ್ಕೆ ನಾವು ಎಷ್ಟಾಗತ್ತೋ ಅಷ್ಟು ಜಪ ಮಾಡ್ಬೇಕು. ಜಾಸ್ತಿ ಜಪ ಮಾಡ್ಬೇಕಾದ್ರೆ ಕ್ವಾಲಿಟಿ ಮೇಲೂ ಫೋಕಸ್ ಮಾಡ್ಬೇಕು. ಇದು ನಮ್ಮ ಪ್ರಯತ್ನ. ಇದು ಎಷ್ಟು ಪ್ರಯತ್ನ ಮಾಡ್ತೀವಿ, ಕೃಷ್ಣ ನಮ್ಗೆ ಸಹಾಯ ಮಾಡ್ತಾನೆ. ಕೃಷ್ಣ ಸಹಾಯ ಮಾಡಿದಾಗ ಅದು ಸುಲಭ ಆಗ್ತಾ ಹೋಗ್ತದೆ. ಕ್ರಮೇಣ 1 ವರ್ಷ 2 ವರ್ಷ 3 ವರ್ಷ ಆದಾಗೆ ಅದು ನಮ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಜಪ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಜಪ ಮಾಡಿದ್ರೆ ಅಪರಾಧ ಆಗತ್ತೆ ಅಂತ ಆ ರೀತಿ ಭಾವಿಸ್ಬಾರ್ದು. ನಾನು ಜಾಸ್ತಿ ಜಪ ಮಾಡಿದ್ರೆ ನಾನು ಅಪರಾಧದಿಂದ ಮುಕ್ತ ಆಗ್ತೀನಿ ಅಂತ. ಆದ್ರೆ ಆ ಜಪ ಮಾಡ್ಬೇಕಾದ್ರೆ ಏಕಾಗ್ರ ಚಿತ್ತತೆಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡು. ದಟ್ ಈಸ್ ದ ಫೋಕಸ್. ಅಂದ್ರೆ ಇವತ್ತು ನಾವು ಹೇಳಿದ್ದನ್ನು ನಾವು ಪಾಲನೆ ಮಾಡಿದ್ರೆ ಬಹುಬೇಗ ನಾವು ನಾಮಾಭಾಸ ಸ್ತರಕ್ಕೆ ಅಥವಾ ಇನ್ನೂ ಉನ್ನತವಾದ ಸ್ತರಕ್ಕೆ ಹೋಗ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಬೇರೆ ಪ್ರಶ್ನೆಗಳು ಇದೆಯಾ ಅಥವಾ ಕ್ಲಾಸ್ ಅನ್ನು ಎಂಡ್ ಮಾಡೋಣ? ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶೀಲಾ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಕೃಷ್ಣ ಪ್ರಭು ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ವಂದನೆಗಳು ಪ್ರಭುಜಿ.